ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನ ತಿಳಿಸ್ತಾ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ ಹಾಗೂ ಕೇರಿಂಗ್ ವಿತ್ ಕಲರ್ಸ್ ಸಹಯೋಗದೊಂದಿಗೆ ನಾವು ಶಿಕ್ಷಣ ಸಂಭ್ರಮ ಅಂತ 2023-24ನೇ ಸಾಲಿನ ಒಂದು ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 6 ಸೆಮಿನಾರ್ಗಳನ್ನ ಮುಗಿಸಿದ್ದು, ಇವತ್ತು 7ನೇ ಸೆಮಿನಾರು ಮತ್ತೆ ಆಗಿರ್ತಕ್ಕಂಥ ಸೆಮಿನಾರ್ಗಳ ಪರಸ್ಪರ ವಿಚಾರ ವಿನಿಮಯವನ್ನ ಮಾಡ್ಕೊಳ್ಳಿಕ್ಕೆ ನಾವು ನೀವೆಲ್ಲ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ತಮ್ಮೆಲ್ರಿಗೂ ಮೊದಲಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು 6 ಸೆಷನ್ ಅಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಪರಿಕಲ್ಪನೆಗಳು, ಅದಕ್ಕೆ ಸರಳವಾಗಿ ಸುಲಭವಾಗಿ ಯಾವ್ಯಾವ ರೀತಿ ಹೇಳ್ಬೋದು ಅಂತೇಳಿ ನಮ್ಮ ಎಲ್ಲ CWCನ ಸಂಪನ್ಮೂಲ ವ್ಯಕ್ತಿಗಳು ಬಹಳ ಅರ್ಥಪೂರ್ಣವಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟು, ಮತ್ತೆ ಜೊತೆಗೆ ಶಿಕ್ಷಕರು ಕೂಡ ಒಬ್ರಿಗೊಬ್ರು ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ವಿನಿಮಯ ಮಾಡಿಕೊಂಡು ಒಂದಷ್ಟು ನಾವು ಗಣಿತದಲ್ಲಿ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ಕೊಂಡಿದ್ದೇವೆ. ಮತ್ತೆ ಅದನ್ನ ತರಗತಿ ಕೋಣದಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಲಭ ರೀತಿಯಲ್ಲಿ ನಮ್ಮದೇ ಆದ ವಿಧಿವಿಧಾನಗಳನ್ನು ಖಂಡಿತವಾಗಿ ಕಂಡುಕೊಂಡಿದ್ದೀವಿ ಅಂದ್ರೆ ಖಂಡಿತ ತಪ್ಪಾಗ್ಲಾರ್ದು. ನಿಜಕ್ಕೂ ಕೂಡ ಶಿಕ್ಷಕರು ಮತ್ತೆ ಮಕ್ಕಳು, ಸಂಪನ್ಮೂಲ ವ್ಯಕ್ತಿಗಳು 3 ಜನಕ್ಕೆ ಪರಸ್ಪರ ವಿಚಾರ ವಿನಿಮಯ ಆಗ್ಲಿಕ್ಕೆ ಇದೊಂದು ಸೂಕ್ತ ವೇದಿಕೆ ಆಗಿತ್ತು ಅಂತ ಬಹಳ ಸಂತೋಷದ ವಿಚಾರ. ಎಲ್ಲ ನನ್ನ ರಾಮನಗರ ಜಿಲ್ಲೆಯ ಎಲ್ಲ ಶಿಕ್ಷಕ ಬಂಧುಗಳು, ಮತ್ತೆ ನಮ್ಮ CWCನ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಹಿರಿಯ ಉಪನ್ಯಾಸಕರು ಮತ್ತೆ ಕಿರಿಯ ಉಪನ್ಯಾಸಕರು ಮತ್ತೆ ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ 23-24ನೇ ಸಾಲು ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಸಹಕಾರ ಮಾಡಿದಂತ ಎಲ್ರಿಗೂ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭಾಶಯಗಳನ್ನ ಕೋರ್ತಾ ಈ ದಿನದ ಒಂದು ಸೆಮಿನಾರ್ ಅನ್ನ ನಮ್ಮ CWCನ ಸಂಪನ್ಮೂಲ ವ್ಯಕ್ತಿಗಳು ನಡೆಸ್ಕೊಳ್ಳಿದ್ದಾರೆ. ಇದರ ಪೂರ್ಣ ಪ್ರಯೋಜನವನ್ನ ಹೀಗೆ ಪಡ್ಕೋತಾ ಇರೋಣ. ನಿರಂತರವಾಗಿ ನಿಮ್ಮ ಸಹಕಾರ ಇದೇ ರೀತಿ ಇದ್ರೆ ಏನಾದ್ರು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಣೆಯನ್ನ ತರಬಹುದು. ಆ ಸುಧಾರಣೆಗೆ ನಾವೆಲ್ಲ ಒಟ್ಟಾಗಿ ಸೇರಿದಾಗ ಮಾತ್ರ ಅನ್ನೋ ಮಾತನ್ನ ಹೇಳ್ತಾ, ನೀವು ಈ ವರ್ಷ ಏನ್ ಸಹಕಾರ ಕೊಟ್ಟಿದಿರೋ ಮತ್ತೊಮ್ಮೆ ತಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸೆಮಿನಾರ್ಗೆ ಅನುವು ಮಾಡಿಕೊಡ್ತೇನೆ. ನಮ್ಮ CWCನ ಸಂಪನ್ಮೂಲ ವ್ಯಕ್ತಿಗಳು ಮುಂದುವರಿಸ್ತಾರೆ. ತದನಂತರ ಆಮೇಲೆ ತಮ್ಮ ಪ್ರಶ್ನೋತ್ತರ ಟೈಮ್ನಲ್ಲಿ ಮತ್ತೆ ನೀವು ಭೇಟಿ ಆಗ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಅದರೊಟ್ಟಿಗೆ ನಾನು ನಿಮ್ ಜೊತೆಗಿರ್ತೀನಿ ಅಂತೇಳಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ತೇನೆ. ಧನ್ಯವಾದಗಳು. ಸೊ ಈ ಒಂದು ಫೆಬ್ರವರಿ ತಿಂಗಳ ಕಲಿಕಾಫಲಗಳು 6ನೇ ತರಗತಿಗೆ ಮತ್ತೆ 7ನೇ ತರಗತಿಗೆ ಮ್ಯಾಥ್ಸ್ ಕಲಿಕಾಫಲಗಳು ಏನೇನಿದ್ವು ಅಂತಂದ್ರೆ ಪ್ರಾಯೋಗಿಕ ರೇಖಾಗಣಿತ ಮತ್ತೆ ಘನಾಕೃತಿಗಳಿಗೆ ಸಂಬಂಧಪಟ್ಟಂತೆ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಆಗಿ ಈ ಒಂದು ಕಲಿಕಾಫಲಗಳನ್ನ ಇವಾಗ ನಾವು ಬ್ರೀಫ್ ಅಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರೇಖೆಗಳ ರಚನೆಯನ್ನ ಹೇಗ್ ಮಾಡೋದು ಅಂತ ನೋಡೋದಾದ್ರೆ, ನಾವು ರೇಖೆಗಳ ರಚನೆಗೆ ಕೈವಾರವನ್ನ ಬಳಸ್ತಾ ಹೋಗ್ತೀವಿ. ಯಾವುದೇ ಒಂದು ಕಾಂಪಾಸ್ ಅಥವಾ ಕೈವಾರವನ್ನ ತಗೊಂಡ್ರೆ ಇದಕ್ಕೆ 2 ತುದಿಗಳಿರುತ್ತೆ. ಒಂದು ಕೈವಾರದ ಚೂಪಾದಂತಹ ತುದಿ, ಮತ್ತೆ ಇನ್ನೊಂದು ಕಡೆಗೆ ನಾವು ಪೆನ್ಸಿಲ್ ಅನ್ನ ಬಳಸ್ತಾ ಇರ್ತೀವಿ. ಪೆನ್ಸಿಲ್ ಅನ್ನ ಬಳಸೋದು ಕೂಡ ಯಾವಾಗ್ಲೂ ಅದರ ತುದಿಯು ಕೂಡ ಅಥವಾ ಮೊನಚಾಗಿರುವಂತಹ ಒಂದು ಎಂಡಿಂಗ್ ಇರ್ಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ಈ ಪೆನ್ಸಿಲ್ ಅನ್ನ ನಾವು ಬಳಸುವಾಗ ಅದರ ಸ್ಕ್ರೂ ಅನ್ನ ನಾವು ಯಾವಾಗ್ಲೂ ಟೈಟ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಪೆನ್ಸಿಲ್ ಸಡಿಲ ಆಯ್ತು ಅಂತಂದ್ರೆ ನಾವು ಮಾಡುವಂತ ರಚನೆಗಳು ಅಷ್ಟು ಸರಿಯಾಗಿ ಅಕ್ಯುರೇಟ್ ಆಗಿ ಬರೋದಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಕೈವಾರದಲ್ಲಿ ಇಲ್ಲೊಂದು ಸ್ಕ್ರೂ ಅನ್ನ ಸಹ ಕೊಟ್ಟಿರ್ತಾರೆ. ಕೆಲವೊಂದು ಜಾಮಿಟ್ರಿ ಬಾಕ್ಸ್ ಗಳ ಜೊತೆಗೆ ಆ ಸ್ಕ್ರೂ ಅನ್ನ ಟೈಟ್ ಮಾಡ್ಲಿಕ್ಕೆ ಒಂದು ಸ್ಕ್ರೂ ಡ್ರೈವರ್ ರೀತಿಯಲ್ಲಿ ಸಹ ಇರುತ್ತೆ. ಅದನ್ನ ಏನಕ್ಕೆ ನಾವು ಬಳಸ್ತೀವಿ ಅಂತಂದ್ರೆ, ಈ ಒಂದು ಕೈವಾರ ಲೂಸ್ ಆಗಿರ್ಬಾರ್ದು. ನಾವು ರಚನೆಯನ್ನ ಮಾಡುವಾಗ ನಾವು ಯಾವ ಅಳತೆಯನ್ನ ತಗೊಂಡಿರ್ತೀವಿ ಅಷ್ಟೇ ಅದು ಖಚಿತವಾಗಿರ್ಬೇಕು. ಮತ್ತೆ ತುಂಬಾ ಸುಲಭವಾಗಿ ತರ್ಕೊಳ್ಳೋದು ಅಥವಾ ಮುಚ್ಕೊಳ್ಳೋದು ಆಗಿ ಲೂಸ್ ಆಗಿತ್ತು ಅಂತಂದ್ರೆ ಮಾಡುವಂತ ರಚನೆಗಳು ಸರಿಯಾಗಿ ಬರೋದಿಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ನಾವು ಅದನ್ನ ಟೈಟ್ ಮಾಡಿ ಇಟ್ಕೊಂಡು ಇರುವಂತದನ್ನ ನಾವು ಈ ಒಂದು ಸ್ಕ್ರೂ ಇಂದ ಮಾಡ್ಬೋದು. ಮತ್ತೆ ಈ ರೀತಿ ಬಲಗಡೆ ಏನಿದೆ ಕೈವಾರ, ಈ ತರದ ಕೈವಾರಗಳನ್ನ ನಾವು ದೊಡ್ಡ ದೊಡ್ಡ ಸರ್ಕಲ್ ಗಳನ್ನ ರಚನೆ ಮಾಡ್ಬೇಕು ಅನ್ನುವಂತ ಸಮಯದಲ್ಲಿ ಈ ರೀತಿಯಾದಂತಹ ಕೈವಾರಗಳನ್ನ ಬಳಸ್ತೀವಿ. ಮತ್ತೆ ಇದಕ್ಕೂ ಸಹ ಒಂದು ಮೊನಚಾದ ತುದಿ ಇತ್ತು ಅಂತಾದ್ರೆ ಇನ್ನೊಂದು ಕಡೆ ಏನಿರುತ್ತೆ ಅಂದ್ರೆ ಲೆಗ್ ಗಳ ರೀತಿಯಲ್ಲಿ ಬಳಸುವಂತಹ ಇದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಈಗ ರೇಖೆಗಳ ರಚನೆಯನ್ನ ನಾವು ಮುಂದೆ ನೋಡ್ತಾ ಹೋಗೋಣ.
ಕೈವಾರವನ್ನ ಬಳಸಿ 4.2 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನ ರಚಿಸಿ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಸೊ ಪ್ರಶ್ನೆ ಹೀಗಿದ್ದಾಗ ಇದಕ್ಕೆ ನಾವು ಕೈವಾರವನ್ನ ಬಳಸ್ಕೊಂಡು ಒಂದು ಲೈನ್ ಸೆಗ್ಮೆಂಟ್ ಅನ್ನ ಇವಾಗ ಡ್ರಾ ಮಾಡ್ಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಸೊ ಮೊದ್ಲಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಗೆರೆಯನ್ನ ನಾವು ಎಳ್ಕೊಳ್ತೀವಿ. ಈಗ ಚಿತ್ರದಲ್ಲಿ ನೋಡ್ತಿರೋ ರೀತಿಯಲ್ಲಿ ಒಂದು ರೇಖೆಯನ್ನ ನಾವು ರಚಿಸ್ಕೊಂಡಿದೀವಿ. ಈಗ ಆ ರೇಖೆಗೆ ನಾವು ಎಲ್ ಅಂತ ಒಂದು ಹೆಸರನ್ನ ಕೊಡೋಣ. ನಾವು ಯಾವುದೇ ರೇಖೆಗಳನ್ನ ನಾವು ಗಣಿತದಲ್ಲಿ ರಚಿಸ್ತಾ ಇರುವಾಗ ಆ ರೇಖೆ ಅಂತ ಹೇಳಿದಾಗ ಕೊನೆಯ ಅಲ್ಲಿ ಅಂತ್ಯ ಬಿಂದುಗಳಿರುತ್ತೆ. ನಾವು ಆರೋ ಮಾರ್ಕ್ ಅನ್ನ ಯೂಸ್ ಮಾಡೋದನ್ನ ನೋಡ್ತಾ ಇರ್ತೀವಿ. ಆರೋ ಮಾರ್ಕ್ ಏನ್ ಸೂಚಿಸುತ್ತೆ ಅಂತಂದ್ರೆ ಆ ಒಂದು ಗೆರೆ ಅಥವಾ ರೇಖೆ ಎಲ್ಲೂ ನಿಲ್ಲದೆ ವಿಸ್ತೃತವಾಗುತ್ತೆ ಅನ್ನೋದನ್ನ ಸೂಚಿಸೋಕ್ಕೋಸ್ಕರ ನಾವು ಆರೋ ಮಾರ್ಕ್ಗಳನ್ನ ನಾವು ಬಳಸುವಂತದ್ದು. ನಾವು ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ಅಥವಾ ರಚನೆಗಳನ್ನ ಮಾಡ್ತಾ ಇರುವಾಗ ಕೆಲವೊಮ್ಮೆ ಈ ಆರೋ ಮಾರ್ಕ್ ಹಾಕೋದನ್ನ ನೋಡಿರ್ತೀವಿ, ಇನ್ನು ಬಹಳಷ್ಟು ಕಡೆ ಈ ಆರೋ ಮಾರ್ಕ್ ಗಳನ್ನ ನೋಡಿರೋದಿಲ್ಲ. ಅದನ್ನ ಬಳಸಲೇಬೇಕು ಅನ್ನೋ ಒಂದು ಕಂಪಲ್ಷನ್ ಏನು ಇಲ್ಲ ಅನ್ನೋದು ಒಂದ್ ಪಾಯಿಂಟ್. ಮತ್ತೆ ಇನ್ನೊಂದು, ರೇಖೆಗಳನ್ನ ಹೆಸರಿಸುವಾಗ ನಾವು ಸ್ಮಾಲ್ ಅಕ್ಷರಗಳು ಅಥವಾ ಆಂಗ್ಲ ಅಕ್ಷರಗಳ ಸ್ಮಾಲ್ ಲೆಟರ್ಸ್ ಅನ್ನ ನಾವು ಬಳಸ್ತಾ ಹೋಗ್ತೀವಿ. ಇಲ್ಲಿ ಎಲ್ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಈಗ ಪೆನ್ಸಿಲ್ ನ ಒಂದು ಮೊನಚಾದ ತುದಿಯಿಂದ ಒಂದು ಬಿಂದುವನ್ನ ನಾವು ಗುರುತು ಮಾಡ್ಕೊಳ್ಳೋಣ. ಸೊ ಆ ಒಂದು ಏನು ಗುರುತಿಗೆ ಈಗ ನಾವು ಬಿಂದು ಎ ಅಂತ ಹೆಸರಿಸೋಣ. ಓಕೆ, ಇವಾಗ ಒಂದು ಸ್ಕೇಲ್ ಅನ್ನ ತಗೊಂಡು ಅದರಲ್ಲಿರುವಂತಹ 0 ಗುರುತಿನ ಮೇಲೆ ಕೈವಾರದ ಸೂಜಿ ತುದಿಯನ್ನ ಇಡ್ಬೇಕಾಗತ್ತೆ. ಮತ್ತೆ ಯಾವಾಗ್ಲೂ ನಾವು ಕೈವಾರವನ್ನ ಬಳಸುವಾಗ ಆ ಒಂದು ಕೈವಾರದ ಮೊನಚಾದ ತುದಿ ಮತ್ತೆ ಪೆನ್ಸಿಲ್ ನ ತುದಿ ಎರಡು ಸಹ ಒಂದೇ ಲೆವೆಲ್ ನಲ್ಲಿ ಇರೋದನ್ನ ನಾವು ಶುರುವಿನಲ್ಲೇನೆ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಒಂದು ಮೇಲೆ ಒಂದು ಕೆಳಗೆ ಇತ್ತು ಅಂತ ಇದ್ದಾಗ್ಲೂನುವೆ ಆಗ್ಲೂ ಸಹ ಕನ್ಸ್ಟ್ರಕ್ಷನ್ಸ್ ಅಥವಾ ರಚನೆಗಳು ಸರಿಯಾಗಿ ಮೂಡೋದಿಲ್ಲ ಅನ್ನೋದು ಇನ್ನೊಂದು ಪಾಯಿಂಟ್. ಓಕೆ, ಇವಾಗ ಪೆನ್ಸಿಲ್ ನ ತುದಿ ಏನಿದೆ ಅದನ್ನ ನಾವು 4.2 ಸೆಂಟಿಮೀಟರ್ ಗುರುತು ಇರೋ ಕಡೆ ಅದನ್ನ ತೆರೆಯೋಣ, ಆ ಒಂದು ಕೈವಾರವನ್ನ ತೆರೆಯೋಣ. ನಂತರ ಕೈವಾರದ ಅಂತರ ಬದಲಾವಣೆ ಆಗದೆ ಇರೋ ರೀತಿಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕೈವಾರದ ಸೂಜಿ ತುದಿಯನ್ನ ಎ ಬಿಂದುವಿನಲ್ಲಿ ಇಟ್ಕೊಂಡು ಆ ರೇಖೆ ಎಲ್ಲ ಮೇಲೆ ಒಂದು ಕಂಸವನ್ನ ನಾವು ಎಳಿಬೇಕಾಗತ್ತೆ. ಮತ್ತೆ ಕಂಸ ಮತ್ತು ರೇಖೆ ಛೇದಿಸುವಂತ ಬಿಂದುಗೆ ನಾವೊಂದು ಹೆಸರನ್ನ ಕೊಡೋಣ. ಆ ಬಿಂದುಗೆ ನಾವು ಬಿ ಅಂತ ಇವಾಗ ಬರ್ಕೊಳ್ತಾ ಇದೀವಿ. ಈಗ ಎ ಬಿ ಏನಿದೆ ಇದೇ ನಮಗೆ ಬೇಕಾಗಿರುವಂತಹ ರೇಖಾಖಂಡ. ಸೊ ನಾವು ಸ್ಕೇಲ್ ನ ಇಟ್ಕೊಂಡು ನಾವ್ ಇದನ್ನ ಅಳತೆ ಮಾಡಿದ್ರೆ ನಮ್ಗೆ ಅಲ್ಲಿ ನೋಡ್ತಿರೋ ಹಾಗೆ 4.2 ಸೆಂಟಿಮೀಟರ್ ಇರೋದನ್ನೇ ನೋಡ್ತೀವಿ. ಸೊ ಹೇಗ್ ಬರಿತೀವಿ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು 4.2 ಸೆಂಟಿಮೀಟರ್ ಅನ್ನೋದು ಆಗಿರುತ್ತೆ. ಮತ್ತೆ ಈಗ ಮುಂದಿನ ರಚನೆ, ವೃತ್ತಗಳನ್ನ ಹೇಗೆ ರಚನೆ ಮಾಡೋದು ಅನ್ನೋದನ್ನ ಇವಾಗ ಇಲ್ಲೊಂದು ಉದಾಹರಣೆಯೊಂದಿಗೆ ನೋಡೋಣ. 2.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನ ರಚಿಸಿ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಈಗ ನಾವು ಮೊದಲಿಗೆ ಏನ್ ಮಾಡ್ಬೇಕಾಗತ್ತೆ, ಕೈವಾರವನ್ನ ನಾವು ಒಂದು ಸ್ಕೇಲ್ ನ ಸಹಾಯದೊಂದಿಗೆ 2.5 ಸೆಂಟಿಮೀಟರ್ ಉದ್ದ ತ್ರಿಜ್ಯದ ಅಳತೆಯನ್ನ ಅಳತೆ ಪಟ್ಟಿಯಿಂದ ತಗೊಂಡು ಅಷ್ಟಗ್ಲಕ್ಕೆ ನಾವು ಅದನ್ನ ತೆರ್ಕೊಳ್ಳುವಂಥದ್ದು. ಮತ್ತೆ ಮೊನಚಾಗಿರೋ ತುದಿಯನ್ನ ನಾವು ಪೆನ್ಸಿಲ್ ಇರೋದನ್ನ 2.5 ಸೆಂಟಿಮೀಟರ್ ಹತ್ರಕ್ಕೆ ತಗೊಂಡ್ ಬಂದಿದೀವಿ. ಮತ್ತೆ ಎಲ್ಲಿ ನಾವು ವೃತ್ತವನ್ನ ರಚಿಸ್ಬೇಕಾಗಿರುತ್ತೆ ಆ ಒಂದು ಬಿಂದುವನ್ನ ಗುರುತು ಮಾಡ್ಕೊಂಡು ಮತ್ತೆ ಅದಕ್ಕೆ ಒಂದು ಹೆಸರನ್ನ ಕೊಡೋಣ. ಇಲ್ಲಿ ನಾವು ಓ ಅಂತ ಅದನ್ನ ಗುರುತಿಸ್ಕೊಂಡಿದೀವಿ. ಈಗ ಕೈವಾರದ ಚೂಪಾದ ತುದಿ ಏನಿದೆ ಅದನ್ನ ನಾವು ಓ ಬಿಂದುವಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಗಮನಿಸ್ಬೇಕಾಗಿರೋದು ಏನು ಅಂತಂದ್ರೆ ನಾವು ಯಾವ ತ್ರಿಜ್ಯವನ್ನ ಕಂಪಾಸ್ ನಲ್ಲಿ ತಗೊಂಡಿರ್ತೀವಿ ಅದು ವ್ಯತ್ಯಾಸ ಆಗ್ಬಾರ್ದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ನಾವ್ ಅದನ್ನ ತಗೊಂಡ್ ಹೋಗುವಾಗ ಅಲ್ಲಿ ಏನು ವ್ಯತ್ಯಾಸ ಆಗ್ಬಾರ್ದು. ಆಯ್ತು ಅಂತಂದ್ರೆ ನಮ್ ರಚನೆಗಳು ಸರಿಯಾಗಿ ಬರೋದಿಲ್ಲ, ನಮ್ಗೆ ಬೇಕಾದಷ್ಟೇ ಅಳತೆಯಲ್ಲಿ ಅದು ಬರೋದಿಲ್ಲ. ನಂತರ ಈಗ ಓ ಬಿಂದುವಿನಲ್ಲಿ ನಾವು ಕೈವಾರದ ಚೂಪಾದ ತುದಿಯನ್ನ ಇಟ್ಟ ಮೇಲೆ ಕೈವಾರವನ್ನ ನಿಧಾನವಾಗಿ ನಾವು ತಿರುಗಿಸ್ಬೇಕಾಗತ್ತೆ. ಸೊ ಒಂದು ಪೂರ್ಣ ಚಲನೆಯಿಂದ ನಮ್ಗೆ ಒಂದು ವೃತ್ತ ಸಿಗೋದನ್ನ ನಾವು ನೋಡ್ಬೋದು. ಈಗ ಸಿಕ್ಕಂತಹ ವೃತ್ತದ ತ್ರಿಜ್ಯ 2.5 ಸೆಂಟಿಮೀಟರೇ ಇದೆಯಾ ಅಂತ ನೋಡೋದಕ್ಕೆ ಮತ್ತೆ ಆ ಸ್ಕೇಲ್ ಅನ್ನ ನಾವು ಆ ಸರ್ಕಲ್ ನ ಮೇಲೆ ಇಟ್ಟು ವೆರಿಫಿಕೇಶನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ನೋಡ್ತಿರೋ ಹಾಗೆ ಆ ಒಂದು ವೃತ್ತದ ತ್ರಿಜ್ಯ ಏನಿದೆ ಅದು 2.5 ಸೆಂಟಿಮೀಟರ್ ಆಗಿರುತ್ತೆ. ಈಗ ಲಂಬ ರೇಖೆಗಳ ರಚನೆಯನ್ನ ನೋಡೋಣ. ಈ ಲಂಬ ರೇಖೆಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ, ಯಾವ್ದಾದ್ರೂ ಎರಡು ರೇಖೆಗಳು ಅಥವಾ ಕಿರಣಗಳು ಅಥವಾ ರೇಖಾಖಂಡಗಳು ಪರಸ್ಪರ ಲಂಬವಾಗಿರ್ಬೇಕು ಅಂತಂದ್ರೆ ಅವುಗಳ ನಡುವೆ ಉಂಟಾಗುವಂತಹ ಕೋನ ಏನಿರ್ಬೇಕು ಅಂತಂದ್ರೆ ಅದು 90 ಡಿಗ್ರಿಯ ಕೋನ ಆಗಿರ್ಬೇಕು. ಸೊ ಇವಾಗ ನಾವಿಲ್ಲಿ ಈ ಕಡೆ ಬಲಭಾಗದಲ್ಲಿರುವಂತಹ ಚಿತ್ರವನ್ನ ನಾವು ಗಮನಿಸಿದ್ರೆ
ಇಲ್ಲಿ PD ಅನ್ನುವಂತಹ ಒಂದು ಕಿರಣ ಇದೆ, ಮತ್ತೆ L ಅನ್ನುವಂತಹ ಒಂದು ರೇಖೆ ಇದೆ. ಈ ಎರಡರ ನಡುವೆ ಇರುವಂತಹ ಕೋನ 90 ಡಿಗ್ರಿಯ ಕೋನ ಆದ್ರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ಈ ಎರಡು ಪರಸ್ಪರ ಲಂಬ ರೇಖೆಗಳಾಗಿದ್ದಾವೆ ಅಥವಾ ಲಂಬವಾಗಿದೆ ಅಂತ ನಾವು ಇದನ್ನ ಹೇಳ್ಬೋದು. ಮೊದಲಿಗೆ ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖೆಯನ್ನ ನಾವು ಎಳ್ಕೊಳ್ಳೋಣ. ಅದಕ್ಕೆ L ಅಂತ ಹೆಸರಿಟ್ಕೊಂಡು ಇದ್ರ ಮೇಲೆ ಒಂದು ಬಿಂದುವನ್ನ ನಾವು ಗುರುತು ಮಾಡ್ಕೊಳ್ತಾ ಇದೀವಿ, P ಅನ್ನುವಂಥದ್ದು. ಸೊ ಈಗ P ಅನ್ನ ಕೇಂದ್ರವಾಗಿ ಇಟ್ಕೊಂಡು ನಮ್ಗೆ ಅನುಕೂಲಕರ ತ್ರಿಜ್ಯದಿಂದ L ರೇಖೆ ಮೇಲೆ A ಮತ್ತೆ B ಎರಡು ಬಿಂದುಗಳು ಬರೋ ರೀತಿಯಲ್ಲಿ ನಾವು ಕಂಸಗಳನ್ನ ರಚಿಸ್ಕೊಳ್ಳೋಣ. ಸೊ ನಾವಿಲ್ಲಿ ನೋಡಿದ ಹಾಗೆ ಬಿಂದು A ಮತ್ತೆ B ಎರಡು ಬಿಂದುಗಳು ನಮ್ಗೆ ಸಿಕ್ಕಿದಾವೆ. ಈಗ B ಮತ್ತು A ಅನ್ನ ಕೇಂದ್ರವಾಗಿ ಇಟ್ಕೊಂಡು AP ಗಿಂತ ಹೆಚ್ಚು ತ್ರಿಜ್ಯದಿಂದ ಈಗ ನಾವು ಮತ್ತೆ ಕಂಸವನ್ನ ರಚನೆ ಮಾಡೋಣ. ಸೊ B ಇಂದ ಬರುವಂತಹ ಕಂಸ ಮತ್ತೆ A ಅನ್ನ ಕೇಂದ್ರವಾಗಿ ಇಟ್ಕೊಂಡು ಮತ್ತೆ ಕಂಸವನ್ನ ರಚಿಸಿದ್ರೆ ಎರಡು ಕೂಡ D ಬಿಂದು ಅಥವಾ ಪಾಯಿಂಟ್ D ಅಲ್ಲಿ ಅದು ಮೀಟ್ ಆಗ್ಬೇಕು. ಆ ರೀತಿಯಲ್ಲಿ ಇವಾಗ ನಾವು B ಇಂದ ಮತ್ತೆ A ಇಂದ ಎರಡು ಆರ್ಕ್ ಅಥವಾ ಕಂಸಗಳನ್ನ ರಚಿಸಿದ್ರೆ ಎಲ್ಲಿ ಛೇದಿಸುತ್ತವೆ ಆ ಎರಡು ಕಂಸಗಳು, ಅದಕ್ಕೆ ಬಿಂದು D ಅಂತ ನಾವು ಹೆಸರಿಟ್ಕೊಳ್ಳೋಣ. ಈಗ ಸ್ಕೇಲ್ ನ ಸಹಾಯದಿಂದ PD ಅನ್ನ ನಾವು ಜಾಯಿನ್ ಮಾಡಿದ್ರೆ, ಸೇರಿಸಿದ್ರೆ ಅವಾಗ ನಮ್ಗೆ PD ಅನ್ನುವಂತಹ ಏನು ಗೆರೆ ಸಿಗುತ್ತೆ ಅದು L ಅನ್ನುವಂತಹ ರೇಖೆಗೆ ಲಂಬವಾಗಿರುತ್ತೆ. ಇದನ್ನ ನಾವು ಹೇಗೆ ಹೇಳ್ಬಹುದು ಅಂತಂದ್ರೆ DP ಇಸ್ ಪರ್ಪೆಂಡಿಕ್ಯುಲರ್ ಟು AB ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಥವಾ DP ಯು AB ಗೆ ಲಂಬವಾಗಿದೆ ಅಂತ ನಾವು ಹೇಳ್ಬೋದು. ಈಗ ನಾವು ಈ ರಚನೆಯಲ್ಲಿ ನಾನು ಏನ್ ಹೇಳಿದೆ ಅಂತಂದ್ರೆ AP ಗಿಂತ ಹೆಚ್ಚಿನ ತ್ರಿಜ್ಯವನ್ನ ತಗೊಂಡು ನಾವು ಕಂಸಗಳನ್ನ ರಚಿಸಿ D ಬಿಂದುವನ್ನ ಪಡ್ಕೋಬೇಕು ಅಂತ ಹೇಳಿದೆ. ಅಂದ್ರೆ ಇಲ್ಲಿ A ಮತ್ತೆ P ಏನಿದೆ ಇದಕ್ಕಿಂತ ಹೆಚ್ಚಿನ ಒಂದು ಕಂಸವನ್ನ ಅಥವಾ ತ್ರಿಜ್ಯವನ್ನ ತಗೊಂಡು ನಮ್ಗೆ ಈ ಆರ್ಕು ಮತ್ತೆ ಈ ಎರಡು ಕಂಸಗಳು ಸಂಧಿಸಿ ಅಥವಾ ಛೇದಿಸಿ ನಮ್ಗೆ ಬಿಂದು D ಅನ್ನೋದು ಸಿಕ್ತು. ಯಾಕೆ ಅರ್ಧಕ್ಕಿಂತ ಅಥವಾ AP ಗಿಂತ ಹೆಚ್ಚಿನದೇ ಯಾಕೆ ತಗೊಳ್ಬೇಕು, ಅದಕ್ಕಿಂತ ಕಮ್ಮಿ ತಗೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಈಗ P ಬಿಂದು ಇದೆ, ಮತ್ತೆ ಆ ಕಡೆ ಈ ಕಡೆ A ಮತ್ತೆ B ಬಿಂದುಗಳನ್ನ ಗುರುತಿಸ್ಕೊಂಡಿದೀವಿ. ಈಗ AP ಗಿಂತ ಹೆಚ್ಚು ತಗೊಳ್ಬೇಕು ಅಂತ ಹೇಳಿದ್ದೆ, AP ಗಿಂತ ಕಡಿಮೆ ತಗೊಂಡ್ರೆ ಏನಾಗುತ್ತೆ ಅಂತಂದ್ರ ಈಗ ನೋಡ್ತಾ ಇದೀವಿ. ಈಗ AP ಗಿಂತ ಕಡಿಮೆ ತ್ರಿಜ್ಯವನ್ನ ತಗೊಂಡು B ಅಲ್ಲಿ ನಾವು ಕಂಸನ ರಚಿಸಿದ್ವಿ. ಅದೇ ರೀತಿ A ಅಲ್ಲೂ ಕಂಸವನ್ನ ರಚಿಸಿದ್ವಿ. ಆದ್ರೆ ಆ ಎರಡು ಕಂಸಗಳು ಛೇದಿಸ್ತಾ ಇಲ್ಲ, ಛೇದಕ ಬಿಂದು ನಮ್ಗೆ ಸಿಗೋದಿಲ್ಲ. ಆದ್ರಿಂದ ನಾವು ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯ ಅಥವಾ AP ಗಿಂತ ಹೆಚ್ಚಿನ ತ್ರಿಜ್ಯವನ್ನ ನಾವು ತಗೋಬೇಕು. ಯಾಕಂದ್ರೆ P ಇಲ್ಲಿ ಮಧ್ಯ ಬಿಂದು ಆಗಿರೋದ್ರಿಂದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನ ತಗೋಬೇಕಾಗತ್ತೆ. ಸರಿ, ಅರ್ಧದಷ್ಟೇ ತಗೊಂಡ್ರೆ ಏನಾಗುತ್ತೆ ಅಂತ ಮತ್ತೆ ಪ್ರಶ್ನೆ ಬರುತ್ತೆ, ಅದನ್ನು ನೋಡೋಣ. ಈಗ AP ಅನ್ನೋದು ಮಧ್ಯ ಬಿಂದು ಆಗಿದೆ, ಅಂದ್ರೆ AB ನ ಮಧ್ಯ ಬಿಂದು P ಅನ್ನೋದಾಗಿದೆ. ಈಗ AP ಅಷ್ಟೇನೆ ತ್ರಿಜ್ಯವನ್ನ ತಗೊಂಡು ನಾನು ಕಂಸಗಳನ್ನ ರಚಿಸೋಕೆ ಪ್ರಯತ್ನ ಪಡ್ತೀನಿ. ಈಗ ಇಲ್ಲಿ ನಾವು ನೋಡ್ತಾ ಇದೀವಿ B ಇಂದ ಒಂದು ಕಂಸ ಬಂದಿದೆ, ಮತ್ತೆ ಹಾಗೆ A ಇಂದನೂ ಸಹ ಕಂಸ ಬಂದಿದೆ. ಈ ಎರಡು ಕಂಸಗಳು ಎಲ್ಲಿ ಛೇದಿಸ್ತವೆ ಅಂದ್ರೆ ಅದು P ಬಿಂದುವಿನಲ್ಲೇ ಛೇದಿಸ್ತಾ ಇದೆ. ಹಾಗಾಗಿ ನಮ್ಗೆ ಇನ್ನೊಂದು ಬಿಂದು ಸಿಗೋದಿಲ್ಲ. ಅಂದ್ರೆ ಯಾವುದೇ ಒಂದು ರೇಖೆಯನ್ನ ನಮ್ಗೆ ಬೇಕಾದ ರೀತಿಯಲ್ಲೇನೆ ನಾವು ರಚಿಸ್ಬೇಕು ಅಂದ್ರೆ ಎರಡು ರೆಫರೆನ್ಸಸ್ ಪಾಯಿಂಟ್ ನಮ್ಗೆ ಬೇಕಾಗತ್ತೆ. ಆದ್ರೆ ಇಲ್ಲಿ ನಮ್ಗೆ ಒಂದೇ ಒಂದು ಬಿಂದು ಸಿಗ್ತಾ ಇದೆ. ಒಂದು ಬಿಂದುವಿಂದ ನಮಗ್ ಗೊತ್ತಿರೋ ಹಾಗೆ ಸಾಕಷ್ಟು ಹಲವಾರು ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಅನ್ನ ನಾವು ಡ್ರಾ ಮಾಡ್ಬೋದು. ಆದ್ರೆ ನಮಗೆ ಬೇಕಾಗಿರೋದು ಲಂಬವಾಗಿರುವಂತ ರೇಖೆ ಆದ್ರಿಂದ ಎರಡು ರೆಫರೆನ್ಸ್ ಪಾಯಿಂಟ್ ಗಳು ಬೇಕು. ಬಟ್ ಇಲ್ಲಿ ನಮ್ಗೆ ಒಂದೇ ಒಂದು ಸಿಕ್ಕಿರೋದ್ರಿಂದ ನಾವು ಅರ್ಧದಷ್ಟೇ ತ್ರಿಜ್ಯವನ್ನ ಇಟ್ಕೊಂಡು ರಚನೆಯನ್ನ ಮಾಡೋದಕ್ಕೆ ಹೋದ್ರೆ ಅದು ಕೂಡ ಸರಿಯಾಗಿ ಬರೋದಿಲ್ಲ. ಕೋನಾರ್ಧಕವನ್ನ ಹೇಗೆ ರಚನೆ ಮಾಡೋದು ಅಂತ. ಸೊ ಕೋನಾರ್ಧಕ ಅಂತ ಹೇಳಿದಾಗ ಯಾವುದೇ ಒಂದು ರಚನೆ ಏನಿರುತ್ತೆ ಅದರ ಒಂದು ಅರ್ಧದಷ್ಟು ಇರುವಂತಹ ಗೆರೆಯನ್ನ ಅಥವಾ ಕೋನವನ್ನ ರಚಿಸಿದಾಗ ಕೋನಾರ್ಧಕವನ್ನ ನಾವು ರಚನೆ ಮಾಡಿದೀವಿ ಅಂತ ಹೇಳ್ಬೋದು. ಇವಾಗ ಇಲ್ಲೊಂದು ಕೋನ ಇದೆ, ದತ್ತ ಕೋನ ಏನಿದೆ ಅಂತಂದ್ರೆ XYZ. ದತ್ತ ಅಂತ ಬಳಸೋದು ಏನಕ್ಕೆ ಅಂತಂದ್ರೆ ಕೊಟ್ಟಿರುವಂತಹ ಅಂತ. ಈಗ ಕ್ವೆಶನ್ ಪೇಪರ್ ಗಳಲ್ಲಿ ಒಂದು ಆಂಗಲ್ ಅನ್ನ ಅವರೇ ಕೊಟ್ಬಿಟ್ಟಿರ್ಬೋದು, ಆದ್ರೆ ಅದ್ರ ಅಳತೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅಂತ ಒಂದು ಕೋನಗಳನ್ನ ದತ್ತ ಕೋನ ಅಂತ ನಾವು ಬಳಸ್ತಾ ಇರ್ತೀವಿ. ಸೊ ಈಗ ಇಲ್ಲಿ ಕೊಟ್ಟಿರುವಂತಹ ಕೋನ ಏನಿದೆ XYZ ಆಗಿದೆ. ಈಗ Y ಅನ್ನ ಕೇಂದ್ರವಾಗಿ ಇಟ್ಕೊಂಡು ಕೈವಾರವನ್ನ ಬಳಸಿ XYZ ನ ಎರಡು ಕಿರಣಗಳಿದಾವೆ, ಒಂದು YX ಮತ್ತೆ ಇನ್ನೊಂದು YZ. ಈ ಎರಡು
ಬಾಹುಗಳನ್ನ ಅಥವಾ ಕಿರಣಗಳನ್ನ ಛೇದಿಸುವಂತ ರೀತಿಯಲ್ಲಿ ಎರಡು ಬಿಂದುಗಳನ್ನ ನಾವು ಕಂಸ ಎಳೆಯೋ ಮುಖಾಂತರ ಪಡ್ಕೊಳ್ಳೋಣ. ಇದಕ್ಕೆ ನಮ್ಗೆ ಬೇಕಾಗಿರುವಂತಹ ಯಾವುದೇ ಅನುಕೂಲಕರ ತ್ರಿಜ್ಯವನ್ನ ನಾವು ಪರಿಗಣಿಸಬಹುದು. ಮತ್ತೆ ಈ ಬಿಂದುಗಳಿಗೆ P ಮತ್ತೆ Q ಅಂತ ಹೆಸರನ್ನ ಕೊಡ್ತಾ ಇದೀವಿ. ಈಗ P ಅನ್ನ ಕೇಂದ್ರವಾಗಿ ಇಟ್ಕೊಂಡು PQ ಉದ್ದದ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯದಿಂದ, PQ ನ ಅರ್ಧ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ನಾವಿಲ್ಲಿ PQ ಈಗ ಏನು ತ್ರಿಜ್ಯ ತಗೊಂಡಿದ್ವಿ ಅದೇ ತ್ರಿಜ್ಯವನ್ನೇ ನಾವು ರಿಪೀಟ್ ಮಾಡ್ಬೋದು, ಅಥವಾ PQ ನ ಜಾಯಿನ್ ಮಾಡಿದ್ರೆ ಏನ್ ಬರಬಹುದೋ ಒಂದು ಅಂದಾಜು ಅದಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನ ನಾವು ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ನಾನು ಈ ಮುಂಚೆ ಹೇಳ್ದಂಗೆ ಅರ್ಧಕ್ಕಿಂತ ಕಡಿಮೆ ತಗೊಂಡ್ವಿ ಅಂತಂದ್ರೆ ಆ ಆರ್ಕ್ಗಳು ಅಥವಾ ಕಂಸಗಳು ಇಲ್ಲೇ ಮೂಡ್ಬಿಡುತ್ತೆ, ಮತ್ತೆ ಎರಡು ಕೂಡ ಸಂಧಿಸೋದಿಲ್ಲ. ಹಾಗಾಗಿ ಏನಾಗ್ಬೇಕಾಗಿರುತ್ತೆ ಅಂದ್ರೆ ಇದ್ರ ಅರ್ಧಕ್ಕಿಂತ ಹೆಚ್ಚು, ಅಥವಾ ನಾವ್ ಇಲ್ಲಿ ಏನ್ ತ್ರಿಜ್ಯ ಬೆಳೆಸ್ತಿದೀವಿ ಅದೇ ತ್ರಿಜ್ಯವನ್ನೇ ಮತ್ತೆ ನಾವು ಮರುಬಳಕೆ ಮಾಡ್ಬೋದು. ನಾವು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನ ರಚಿಸೋಣ. ಅದೇ ರೀತಿ Q ಅನ್ನ ಮತ್ತೆ ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸವನ್ನ ರಚಿಸಿದಾಗ ಎರಡು ಕಂಸಗಳು ಛೇದಿಸುವಂತ ಬಿಂದುಗೆ ನಾವು A ಅಂತ ಹೆಸರಿಟ್ಕೊಂಡಿದೀವಿ. ಈಗ Y ಮತ್ತೆ A ಅನ್ನ ನಾವು ಸೇರಿಸಿದ್ರೆ ಅಳತೆ ಪಟ್ಟಿ ಮತ್ತು ಪೆನ್ಸಿಲ್ ನ ಸಹಾಯದಿಂದ, ಆಗ ನಮ್ಗೆ ಅಲ್ಲೊಂದು ಕಿರಣ ಏನು ನಾವು ರಚಿಸಿರ್ತೀವಿ ಅಥವಾ YA ಏನು ಉಂಟಾಗಿರುತ್ತೆ, ಆ YA ಅನ್ನೋದು XYZ ಕೋನದ ಕೋನಾರ್ಧಕ ಆಗಿರುತ್ತೆ. ಸೊ ಏನ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ನಾವು ಒಂದು ಕೋನದಿಂದ ಎರಡು ಕೋನಗಳನ್ನ ಪಡ್ಕೊಂಡಿದೀವಿ. XYZ ನ ಅರ್ಧದಷ್ಟು ಇರುವಂತಹ ಎರಡು ಕೋನಗಳು ಸಿಕ್ಕಿದಾವೆ. ಒಂದು XYA ಮತ್ತೆ ಇನ್ನೊಂದು ZYA ಅನ್ನೋದು. ಇದು ಕೋನ XYZ ನ ಅರ್ಧದಷ್ಟಿರುತ್ತೆ. ಇದನ್ನ ಕೋನ ಮಾಪಕವನ್ನ ಬಳಸಿ ಇವಾಗ ನಾವು ಪರಿಶೀಲಿಸೋದಾದ್ರೆ ನಾವಿಲ್ಲಿ ನೋಡಬಹುದು ಏನಿದೆ ಅಂತಂದ್ರೆ XYZ ನ ಒಂದು ರೀಡಿಂಗ್ ಏನ್ ತೋರಿಸ್ತಾ ಇದೆ ನಮ್ಗೆ ಕೋನ ಮಾಪಕದಲ್ಲಿ ಅಂತ ನೋಡಿದ್ರೆ ಇಲ್ಲಿ ನಮ್ಗೆ ಕಾಣಿಸ್ತಿರೋಂಥದ್ದು 76 ಡಿಗ್ರಿ ಅಷ್ಟು ಕಾಣಿಸ್ತಿದೆ. ಸೊ 76 ಡಿಗ್ರಿಯ ಅರ್ಧ ಎಷ್ಟು ಆಗುತ್ತೆ ಅಂದ್ರೆ 38 ಡಿಗ್ರಿ. ಸೊ ಅಂದ್ರೆ ಇಲ್ಲಿ XYA ಮತ್ತೆ ZYA ಎರಡೂ ಸಹ ನಮ್ಗೆ ಇಲ್ಲಿ 38 ಡಿಗ್ರಿ ಇರೋದನ್ನ ನಾವು ಗಮನಿಸಬಹುದು. ಸೊ ಇದು ಕೋನಾರ್ಧಕದ ಒಂದು ರಚನೆ ಆಗಿತ್ತು. ಈಗ ನಂತರ ದತ್ತ ಕೋನವನ್ನ ಪುನರ್ ರಚಿಸೋದು ಹೇಗೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಈಗ T ಬಿಂದುವಿನಲ್ಲಿ ಕೋನ PQR ಗೆ ಸಮನಾಗಿರುವ ಕೋನವನ್ನ ರಚಿಸಿ ಅನ್ನೋದು ಪ್ರಶ್ನೆ ಆಗಿದೆ. ಸೊ ಈ ರೀತಿಯ ಒಂದು ಪ್ರಶ್ನೆ ಇದ್ದಾಗ ಅಂದ್ರೆ ಯಾವುದೇ ಒಂದು ಕೋನವನ್ನ ಕೊಟ್ಟಿರ್ತಾರೆ. ಸೊ ಕೊಟ್ಟಿರುವಂತಹ ಕೋನಕ್ಕೆ ನಾವು ಇನ್ನೊಂದು ಸಮನಾಗಿರುವಂತಹ ಕೋನವನ್ನ ರಚಿಸಬೇಕಾಗಿರುತ್ತೆ. ಈಗ TS ಅನ್ನೋದು ಒಂದು ಕಿರಣ ಇದೆ. ನಾವು T ಬಿಂದುವಿನಲ್ಲಿ ಇದೇ ಒಂದು PQR ಅನ್ನೋಂತಹ ಕೋನವನ್ನ ಮರುರಚನೆ ಅಥವಾ ಪುನರ್ರಚನೆಯನ್ನ ಮಾಡೋಣ. ಸೊ ಮೊದಲಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕೈವಾರದ ಸಹಾಯದಿಂದ ಈಗ Q ಅನ್ನ ನಾವು ಕೇಂದ್ರವಾಗಿ ಇಟ್ಕೊಂಡು PQR ನ ಬಾಹುಗಳನ್ನ ಕತ್ತರಿಸುವಂತೆ ಒಂದು ಕಂಸವನ್ನ ಮೊದಲನೇದಕ್ಕೆ ಎಳೆಯೋಣ. ಈಗ ಏನು ನಾವು ಕಂಸವನ್ನ ರಚನೆ ಮಾಡ್ಕೊಂಡ್ವಿ ಯಾವ ತ್ರಿಜ್ಯದೊಂದಿಗೆ, ಅದೇ ತ್ರಿಜ್ಯವನ್ನ ಇಟ್ಕೊಂಡು ಬದಲಾಯಿಸದೆ ಒಂಚೂರು ಕೂಡ ಬದಲಾಯಿಸಬಾರ್ದು. ಈಗ T ಅನ್ನ ನಾವು ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನ ರಚನೆ ಮಾಡೋಣ. ಈಗ ನಮ್ಮ ಅನುಕೂಲಕ್ಕಾಗಿ ನಮ್ಗೆ ಏನ್ ಬಿಂದುಗಳು ಸಿಕ್ಕಿದಾವೆ ಇದನ್ನ ನಾವು ಇವಾಗ ಹೆಸರು ಮಾಡ್ಕೊಳ್ಳೋಣ. ಸೊ ABC ಅಂತ ನಾವು ಬಿಂದುಗಳಿಂದ ಹೆಸರುಗಳನ್ನ ಕೊಟ್ಟಿದೀವಿ ಆ ಬಿಂದುಗಳಿಗೆ. ಈಗ ಕೈವಾರವನ್ನ AB ಏನಿದೆ ಆ AB ಉದ್ದಕ್ಕೆ ನಾವು ಅದನ್ನ ಸ್ಥಿರಗೊಳಿಸೋಣ. ಅಂದ್ರೆ AB ಎಷ್ಟಿದೆ ಅಷ್ಟನ್ನೇ ಮೆಷರ್ ಮಾಡ್ಕೊಂಡು ಮತ್ತೆ ಅದನ್ನ ನಾವು ಬದಲಾಯಿಸ್ತೀರಾ ಈಗ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಕೈವಾರದ ಸೂಜಿ ತುದಿ ಏನಿದೆ ಅದನ್ನ C ಬಿಂದು ಮೇಲೆ ಇಟ್ಕೊಳ್ಬೇಕಾಗತ್ತೆ. C ಬಿಂದು ಮೇಲೆ ಇಟ್ಕೊಂಡು ಮತ್ತೆ ಒಂದು ಕಂಸವನ್ನ ಈಗ ಆಲ್ರೆಡಿ ಏನ್ ಕಂಸ ಉಂಟಾಗಿತ್ತೋ ಅದ್ರ ಮೇಲೆ ರಚನೆಯನ್ನ ಮಾಡ್ಬೇಕು. ಆಗ ನಮ್ಗೆ ಅಲ್ಲೊಂದು ಛೇದಕ ಬಿಂದು ಸಿಗುತ್ತೆ. ಈಗ ಆ ಬಿಂದುವಿಗೆ ನಾವು D ಅಂತ ಹೆಸರಿಟ್ಕೊಳ್ಳೋಣ. ಸೊ ಈಗ T ಮತ್ತೆ D ಅನ್ನ ನಾವು ಸ್ಕೇಲ್ ಮತ್ತೆ ಪೆನ್ಸಿಲ್ ನ ಸಹಾಯದಿಂದ ಸೇರಿಸಿದ್ರೆ ಆಗ ನಮ್ಗೆ ಅಲ್ಲೊಂದು ಕೋನ ಉಂಟಾಗ್ತಾ ಇದೆ. ಸೊ ಯಾವ್ದದು ಕೋನ ಅಂತಂದ್ರೆ DTS ಅಥವಾ STD ಅಂತ ಸಹ ನಾವು ಓದಬಹುದು. ಸೊ ಈಗ PQR ಏನಿತ್ತು ಅದೇ ರೀತಿಯ ಒಂದು ಕೋನ DTS ಅನ್ನೋದು ಉಂಟಾಗಿದೆ. ಸೊ ಎಷ್ಟಿದೆ ಹೌದಾ ಎರಡು ಸರಿ ಇದೆಯಾ ಅಂತ ನಾವು ಪರಿಶೀಲನೆ ಮಾಡೋದಕ್ಕೆ ಕೋನಮಾಪಕವನ್ನ ಯೂಸ್ ಮಾಡೋಣ. ಸೊ ಇವಾಗ ಇಲ್ಲಿ ನೋಡಿದ್ರೆ PQR ನ ಮೊತ್ತ ಎಷ್ಟಿದೆ ಬೆಲೆ ಅಂತಂದ್ರೆ 56 ಡಿಗ್ರಿ ಇದೆ. ಸೊ ಅದೇ ರೀತಿ ಈಗ ಕೋನಮಾಪಕವನ್ನ ಈ ಕಡೆ ಇರುವಂತಹ ಆಂಗಲ್ಗೆ ನಾವು ಸರಿ ಹೊಂದಿಸಿ ನೋಡಿದ್ರೆ ಇಲ್ಲೂ ಕೂಡ 56 ಡಿಗ್ರಿ ಇರೋದನ್ನೇ ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ PQR 56 ಡಿಗ್ರಿ,
ಅಥವಾ RQP ಅಂತಾನು ಇದನ್ನ ಓದ್ಬೋದು. RQP 56 ಡಿಗ್ರಿ ಆಗಿದ್ರೆ STD ಅನ್ನೋ ಆಂಗಲ್ ಕೂಡ 56 ಡಿಗ್ರಿ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಸೊ ಇದು ಯಾವುದೇ ಒಂದು ಕೋನ ಕೊಟ್ಟಿದ್ರೆ ಅದರ ಮರುರಚನೆ ಹೇಗ್ ಮಾಡೋದು ಅಥವಾ ಪುನರ್ರಚನೆ ಅಥವಾ ಕಾಪಿಂಗ್ ಎನ್ ಆಂಗಲ್ ಹೇಗೆ ಅನ್ನೋದನ್ನ ನೋಡಿದ್ವಿ. ಸೊ ಈಗ ರೇಖಾಖಂಡದ ಲಂಬಾರ್ಧಕವನ್ನ ರಚಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ ಯಾವ ತರ ಇರಬಹುದು ಅಂತಂದ್ರೆ 9.6 ಸೆಂಟಿಮೀಟರ್ ಉದ್ದ ಇರುವ ರೇಖಾಖಂಡವನ್ನ ಎಳೆದು ಅದ್ರ ಲಂಬಾರ್ಧಕವನ್ನ ರಚಿಸಿ ಅಂತ. ಸೊ ಮೊದಲನೇದಾಗಿ 9.6 ಅಂತ ಇರೋದ್ರಿಂದ ನಾವು 0 ಬಿಂದುವಿನಲ್ಲಿ ಮತ್ತೆ 9.6 ಅನ್ನುವಂತಹ ಮಾರ್ಕಿಂಗ್ ಅಲ್ಲಿ 2 ಬಿಂದುಗಳನ್ನ ಇಟ್ಕೊಳ್ಳೋಣ. ಯಾವಾಗ್ಲೂ ಬಿಂದುವನ್ನ ಇಡುವಾಗ ಅದು ನಾವ್ ಯಾವ ಲೈನ್ ಅನ್ನ ಬಳಸ್ತಾ ಇರ್ತೀವಿ ಅಥವಾ ಎಷ್ಟು ದಪ್ಪದ ಲೈನ್ ಅನ್ನ ರಚಿಸ್ತಿರ್ತೀವಿ ಅದಕ್ಕ ಅನುಗುಣವಾಗಿರುವಂತಹ ಚುಕ್ಕಿಯನ್ನ ಇಟ್ಕೊಂಡ್ರೆ ಸಾಕು. ಕೆಲವರು ತುಂಬಾ ದೊಡ್ಡ ಬಿಂದು ಬಳಸ್ತಾ ಇರ್ತಾರೆ, ಕೆಲವರು ತುಂಬಾ ಸಣ್ಣ ಕಾಣಿಸ್ದೇ ಇರೋಂಥದ್ದು ಬಳಸ್ತಾ ಇರ್ತಾರೆ. ಬಟ್ ನಾವಿಲ್ಲಿ ತೋರಿಸಿರೋದು ಅದು ಸರಾಗವಾಗಿ ಈಸಿಯಾಗಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಬಿಂದುಗಳನ್ನ ಬಳಸ್ತಾ ಇದೀವಿ. ಬಟ್ ಅದು ಚಿಕ್ಕದಿದ್ದಷ್ಟು ಒಳ್ಳೇದು, ಯಾಕೆಂದ್ರೆ ಬಿಂದು ಅಂತಂದ್ರೆ ಅದಕ್ಕೆ ಯಾವ್ದೇ ಡೈಮೆನ್ಷನ್ ಇಲ್ಲ ಅಂತ ಹೇಳ್ತೀವಿ. ಸೊ ಬಿಂದು ಆದಷ್ಟು ಸಣ್ಣ ಇದ್ದಷ್ಟು ಒಳ್ಳೇದು. ಓಕೆ, ಈಗ 9.6 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನ ಈಗ ನಾವು ಎಳೆದುಕೊಂಡಿದ್ದಾಗಿದೆ. ಈಗ ಇದರ ಲಂಬಾರ್ಧಕವನ್ನ ನಾವು ರಚಿಸ್ಬೇಕು. ಹೇಗ್ ಮಾಡೋದು ಅಂತ ಅಂದ್ರೆ, ಈಗ ಈ 2 ಅಂತ್ಯ ಬಿಂದುಗಳಿಗೆ ನಾವು M ಮತ್ತೆ N ಅಂತ ಹೆಸರಿಟ್ಕೊಂಡಿದೀವಿ. ಈಗ ಕೈವಾರವನ್ನ ಬಳಸಿ MN ನ ಅರ್ಧದಷ್ಟಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನ ಇಟ್ಕೊಂಡು M ಅನ್ನ ಮತ್ತೆ N ಅನ್ನ ಕೇಂದ್ರವಾಗಿರಿಸಿ ಮೇಲೆ ಮತ್ತು ಕೆಳಗೆ ಕಂಸಗಳನ್ನ ರಚಿಸೋಣ. M ಇಂದ ರಚಿಸಿದ್ದಾಯ್ತು. ಅದೇ ರೀತಿ N ಅನ್ನ ಕೇಂದ್ರವಾಗಿ ಇಟ್ಕೊಂಡು ಮತ್ತೆ ತ್ರಿಜ್ಯ ಕಂಸಗಳನ್ನ ರಚಿಸಿದ್ರೆ ಆಗ ನಮ್ಗೆ 2 ಕಂಸಗಳು ಛೇದಿಸುವಂತಹ ಬಿಂದುಗಳು ಸಿಗುತ್ತೆ. ಈ ಬಿಂದುಗಳಿಗೆ ಹೆಸರು ಕೊಡೋಣ O ಮತ್ತೆ P ಅಂತ. ಈಗ OP ಅನ್ನ ನಾವು ಸ್ಕೇಲ್ ನ ಸಹಾಯದಿಂದ ನಾವು ಅದನ್ನ ಸೇರಿಸಿದ್ದಾದ್ರೆ ಆಗ ನಮ್ಗೆ ಏನ್ ಸಿಗುತ್ತೆ, ಒಟ್ಟಾರೆಯಾಗಿ 4 ಕೋನಗಳು, ಬಟ್ ಎಡಕ್ಕೆ ಬಲಕ್ಕೆ 2 90 ಡಿಗ್ರಿಯ ಕೋನಗಳು ಕಾಣಿಸ್ತಿದಾವೆ. ಯಾವುದು ಅಂತ ಈಗ ಕೋನ ಮಾಪಕ ಇಟ್ರೆ ನಮ್ಗೆ ಅಲ್ಲಿ ಕಾಣಿಸ್ತಿರುವಂತದ್ದು OAN ಮತ್ತೆ OAM. ಈ 2 ಕೂಡ ನಮ್ಮ ಕನ್ಸ್ಟ್ರಕ್ಷನ್ ನ ನಂತರ ನಾವು ಪರಿಶೀಲನೆ ಮಾಡೋದಾದ್ರೆ 2 90 ಡಿಗ್ರಿ ಇರೋದೇ ನಮ್ಗೆ ಕಾಣಿಸ್ತಿದೆ. ಓಕೆ, ಇದು ಲಂಬವಾಗಿದೆ ಅಂತ ಆಯ್ತು. ಲಂಬ ಅರ್ಧಕ ಅಂತಂದ್ರೆ ಏನು? ಲಂಬ ಅಂದ್ರೆ 90 ಡಿಗ್ರಿಯದ್ದಾಗಿರ್ಬೇಕು. ಅರ್ಧಕ ಅಂತಂದ್ರೆ ಅದರ ಮಧ್ಯ ಬಿಂದುವಿನಲ್ಲೇ ಬರುವಂತಹ ಗೆರೆ ಆಗಿರ್ಬೇಕು. ಹಾಗಾಗಿ ನಮ್ಗೆ ಸಿಕ್ಕಂತಹ ಬಿಂದು ಅಂದ್ರೆ ಅಥವಾ ಎ ಅನ್ನೋ ಪಾಯಿಂಟ್ ಏನಿದೆ, ಈ ಎ ಅನ್ನೋ ಪಾಯಿಂಟ್ MN ನ ಅರ್ಧ ಇದೆಯಾ ಅಂತ ನಾವು ನೋಡೋದಕ್ಕೆ ಸ್ಕೇಲ್ ನ ಸಹಾಯವನ್ನ ಪಡ್ಕೊಳ್ಳೋಣ. ಈಗ ಸ್ಕೇಲ್ ಇಡ್ತಾ ಇದೀವಿ. ನಾವು ರಚನೆ ಮಾಡಿದ್ದು 9.6 ಸೆಂಟಿಮೀಟರ್. ಇವಾಗ ಝೂಮ್ ಇನ್ ಮಾಡಿ ನೋಡೋದಾದ್ರೆ MN ನ ಅರ್ಧ ಎಷ್ಟಾಗ್ಬೇಕು? 4.8 ಸೆಂಟಿಮೀಟರ್ ಆಗಿರ್ಬೇಕು. ಹಾಗಾದ್ರೆ ನಾವು ಸ್ಕೇಲ್ ನಿಟ್ಟು ನೋಡುವಾಗ್ಲೂ ಇಲ್ಲಿ ನಮ್ಗೆ ಕಾಣಿಸಿರೋದು 4.8 ಸೆಂಟಿಮೀಟರ್ ಆಗಿದೆ. ಹಾಗಾಗಿ ನಾವ್ ಏನ್ ಹೇಳ್ಬೋದು ಅಂತಂದ್ರೆ AN ಮತ್ತೆ AM ಈ 2 ಸಹ MN ನ ಅರ್ಧದಷ್ಟಿದೆ. ಅಂದ್ರೆ 9.6 ಸೆಂಟಿಮೀಟರ್ ನ ಅರ್ಧ ಅಂದ್ರೆ 4.8 ಸೆಂಟಿಮೀಟರ್ ಇದೆ. ಹಾಗಾಗಿ ಇದು ಲಂಬವಾಗೂ ಇದೆ ಮತ್ತೆ ಅರ್ಧದಲ್ಲಿಯೂ ಇದೆ. ಹಾಗಾಗಿ OP ಅನ್ನುವಂಥದ್ದು MN ನ ಲಂಬಾರ್ಧಕ ಅಥವಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ನಾವು ಇದನ್ನ ಹೇಳ್ಬೋದು. ಈಗ ಒಂದು ಸಮೀಕ್ಷಾ ಪ್ರಶ್ನೆ. 16 ಮೀಟರ್ ಧ್ವಜಸ್ತಂಭವನ್ನು, ಅಂದ್ರೆ ಇಲ್ಲಿ PR ನಮ್ಮ ಒಂದು 16 ಮೀಟರ್ ಧ್ವಜಸ್ತಂಭ ಅಂತ ಪರಿಗಣಿಸೋಣ. PQ ಮತ್ತು PS ಎಂಬ 2 ಹಗ್ಗವನ್ನು ಬಳಸಿ ನೆಲಕ್ಕೆ ಲಂಬವಾಗಿ ನಿಲ್ಲಿಸಲಾಯಿತು. PQ ಹಗ್ಗದ ಉದ್ದ 20 ಮೀಟರ್ ಮತ್ತು RS 12 ಮೀಟರ್ ಆಗಿದ್ರೆ QS ನ ಉದ್ದ ಎಷ್ಟು ಎನ್ನುವಂಥದ್ದು ಒಂದು ಪ್ರಶ್ನೆ. ಆಪ್ಷನ್ಸ್: ಆಪ್ಷನ್ A 7 ಮೀಟರ್ ಇದೆ, B 12 ಮೀಟರ್ ಇದೆ, C 13 ಮೀಟರ್, D 24 ಮೀಟರ್. ಆನ್ಸರ್ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಹೇಗ್ ಬಂತು ಅಂತ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಈ ತರ ಇತ್ತು. ಒಂದು ಧ್ವಜಸ್ತಂಭ ಕೊಟ್ಟಿದ್ವಿ, ಅದರೊಳಗೆ PR ಇನ ಒಂದು ಲೆಂತ್ ಅನ್ನ ಅಥವಾ ಉದ್ದವನ್ನ ಕೊಟ್ಟಿದ್ದೇವೆ. ಹಾಗೆ 2 ಸಮಾನವಾದಂತಹ ಹಗ್ಗಗಳನ್ನ ಬಳಸಿ ನೆಲಮಟ್ಟಕ್ಕೆ ಅದನ್ನ ಕಟ್ಟಿರುವಂತಹದ್ದು ಅದು PQ ಮತ್ತೆ PS ಆಗಿದೆ. ಸೊ ಕೊಟ್ಟಿರೋ ಒಂದು ಡೇಟಾ ಏನು ಅಂತಂದ್ರೆ, ಧ್ವಜಸ್ತಂಭದ ಉದ್ದ PR 16 ಮೀಟರ್ ಇರುವಂತದ್ದು, QR ಮತ್ತೆ S ಈ 3 ಒಂದೇ ಒಂದು ನೆಲಮಟ್ಟದಲ್ಲಿದೆ, ಸಮಾನವಾಗಿ ನೆಲಮಟ್ಟದಲ್ಲಿದೆ ಅನ್ನುವಂಥದ್ದು ಕೊಟ್ಟಿರುವಂತಹ ಒಂದು ದತ್ತ. ಹಾಗಾಗಿ PQ ಮತ್ತೆ PS ಸಮಾನವಾಗಿದೆ, ಅದು 2ರದ್ದು ಉದ್ದ ಸೇಮ್ ಇದೆ ಅಂತಲೂ ಕೂಡ ಕ್ವಶನ್ ನಲ್ಲಿ ಇತ್ತು. ಅದಾಗಿರೋದ್ರಿಂದ PR ಎನ್ನೋದು QS ನ ಲಂಬಾರ್ಧಕ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಒಂದು RS ಮತ್ತೆ QR
12 ಮೀಟರ್ ಆಗಿರುತ್ತೆ. ಸೊ ನಮ್ಗೆ ಏನ್ ಬೇಕು, ನಮ್ಗೆ ಕ್ಯೂ ಎಸ್ ನ ಅಳತೆ ಬೇಕು. ಹಾಗಾಗಿ ಕ್ಯೂ ಎಸ್ QR ಪ್ಲಸ್ RS ಆಗಿರುತ್ತೆ. 12 ಪ್ಲಸ್ 12 ಮೀಟರ್ ಅಂದ್ರೆ 24 ಮೀಟರ್ ಫೈನಲ್ ಆನ್ಸರ್ ಆಗಿ ನಮ್ಗೆ ಸಿಗುತ್ತೆ. ಮುಂದೆ ವರಿತಾ ಮುಂದಿನ ಒಂದು ಕಲಿಕಾ ಫಲವನ್ನ ಕವರ್ ಮಾಡ್ತಾ ಅವು ಘನಾಕೃತಿಗಳ ಕಾನ್ಸೆಪ್ಟ್ ಮೇಲೆ ಇರುವಂತಹದ್ದು. ಈ ಘನಾಕೃತಿಗಳು ಅಥವಾ ವಿಜುವಲೈಸಿಂಗ್ ಸಾಲಿಡ್ ಶೇಪ್ ನಲ್ಲಿ 3 ಆಯಾಮದ ಆಕೃತಿಗಳು, 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಶೇಪ್ಸ್ ಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಬೇರೆ ಬೇರೆ ಆಯಾಮದ ಆಕೃತಿಗಳ ಒಂದು ಎಕ್ಸಾಂಪಲ್ಸ್ ನ ತಗೊಳ್ಳೋದಿದೆ. ಅಂದ್ರೆ ಈಗ ಒಂದು ಬಿಂದು ಅಂತಂದ್ರೆ ಈ ಒಂದು ಬಿಂದು 0 ಡೈಮೆನ್ಷನಲ್ ಆಗಿದೆ. ಹಾಗೆ ನಾವು ಒಂದು ಲೈನ್ ಅಥವಾ ಒಂದು ಲೈನ್ ಸೆಗ್ಮೆಂಟ್ ಅಂತ ಬಂದ ಇದು 1 ಡೈಮೆನ್ಷನಲ್ ಆಗಿರುತ್ತೆ. ನಾವು ಒಂದು ಹಾಳೆ ಮೇಲೆ ಬಿಡಿಸಿರುವಂತಹ ಪ್ರತಿಯೊಂದು ಚಿತ್ರಣಗಳು ಅಂದ್ರೆ ವೃತ್ತ ಆಗಿರಬಹುದು ಅಥವಾ ಸ್ಕ್ವೇರು ಅಥವಾ ಒಂದು ಬೇರೆ ಬೇರೆ ಶೇಪ್ ಗಳನ್ನ ನಾವೇನ್ ಬಿಡಿಸಿದೀವೋ ಅವೆಲ್ಲ 2 ಡೈಮೆನ್ಷನ್ ಆಗಿದೆ. ನಾವು ಬಳಸುವಂತಹ ಆಬ್ಜೆಕ್ಟ್ಸ್ ಗಳೇನಿದೆಯೋ ಸಾಲಿಡ್ ಶೇಪ್ ಆಬ್ಜೆಕ್ಟ್ಸ್ ಗಳು, ಇವು ಘನಾಕೃತಿಗಳು 3 ಡೈಮೆನ್ಷನಲ್ ಶೇಪ್ ನಲ್ಲಿ ಇರುವಂತದ್ದು ಅಂತ ಹೇಳ್ತೇವೆ. ಇವುಗಳ ಕೆಲವೊಂದು ಎಲಿಮೆಂಟ್ಸ್ ಗಳು ಏನೇನು ಇವೆ ಅಂತ ನಾವು ಫಸ್ಟ್ ನೋಡೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವಿವಾಗ ನೋಡ್ತಾ ಇರೋದು ಚೌಕಘನ, ಇದನ್ನ ಕ್ಯೂಬ್ ಅಂತ ಕೂಡ ಹೇಳ್ತೀವಿ. ಈ ಒಂದು ಕ್ಯೂಬ್ ನಲ್ಲಿ ಅಥವಾ ಚೌಕಘನದಲ್ಲಿ ಎಷ್ಟು ಮುಖಗಳಿದೆ, ಎಷ್ಟು ಅಂಚುಗಳಿದಾವೆ, ಹಾಗೆ ಶೃಂಗಗಳು ಎಷ್ಟಿದಾವೆ ಅಂತ ನಾವು ಲೆಕ್ಕ ಮಾಡೋಣ. ಚೌಕಘನದಲ್ಲಿ ಲೆಕ್ಕ ಮಾಡ್ತಾ ಹೋದ್ರೆ ನಮ್ಗೆ ಒಂದು ಮುಖ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದರ ಎದುರು ಭಾಗದಲ್ಲಿ ಇನ್ನೊಂದು ಮುಖ ಇರುತ್ತೆ. ಹಾಗೆ ಮೇಲ್ಭಾಗದಲ್ಲಿ 3ನೇ ಮುಖ, ಕೆಳಭಾಗದಲ್ಲಿ 4ನೇ ಮುಖ, ಹಿಂದ್ಗಡೆ ಇನ್ನೊಂದು ಫೇಸ್ ಅಥವಾ ಮುಖ ಇರುತ್ತೆ, ಹಾಗೆ ಮುಂದ್ಗಡೆ ಇನ್ನೊಂದು ಫೇಸ್ ಇರುತ್ತೆ. ಸೊ ಒಟ್ಟಾರೆ 6 ಮುಖಗಳು ಚೌಕಘನದಲ್ಲಿ ಇರ್ತವೆ. ಎಷ್ಟು ಅಂಚುಗಳಿದಾವೆ ಅಂದ್ರೆ ಎಡ್ಜಸ್ ಗಳು ಎಷ್ಟಿದಾವೆ ಅಂತ ನಾವು ನೋಡಿದ್ರೆ ಟೋಟಲ್ ಆಗಿ ನಮಗೆ ಇಲ್ಲಿ 12 ಎಡ್ಜ್ಗಳು ಸಿಗುತ್ತೆ. ಹಾಗೆ ನಾವು ಎಷ್ಟು ವರ್ಟೈಸಸ್ ಇದಾವೆ ಅಥವಾ ಶೃಂಗಗಳು ಅಂತಂದ್ರೆ ಎಲ್ಲಿ ನಾವು 2 ಅಂಚುಗಳು ಜಾಯಿನ್ ಆಗ್ತಾವು, ಸೇರ್ತಾವೋ ಅಥವಾ 2ಕ್ಕಿಂತ ಜಾಸ್ತಿನೂ ಇರಬಹುದು, ಆ ಒಂದು ಸೇರುವಂತಹ ಒಂದು ಪಾಯಿಂಟ್ ಅನ್ನ ನಾವು ಶೃಂಗ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಷ್ಟು ಶೃಂಗಗಳಿದಾವೆ ಅಂತ ನಾವು ಲೆಕ್ಕ ಮಾಡಿದ್ರೆ 8 ಶೃಂಗಗಳಿದಾವೆ. ಈ ಒಂದು ಘನಾಕೃತಿಯನ್ನ ನಾವು ನೋಡಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ ತಗೋಣ. ಈಗ ಚೌಕಪಾದ ಗೋಪುರವನ್ನ ನಾವು ಸ್ಕ್ವೇರ್ ಪಿರಾಮಿಡ್ ಅಂತ. ಸ್ಕ್ವೇರ್ ಪಿರಾಮಿಡ್ ಈ ತರ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಪಾದದಲ್ಲಿ ಒಂದು ಚೌಕಾಕಾರದ ಒಂದು ಆಕೃತಿ ಇರುತ್ತೆ. ಹಾಗೆ ಸುತ್ತ ಪ್ರತಿಯೊಂದು ಎಡ್ಜಸ್ ನಲ್ಲಿ ಕೂಡ ಒಂದು ತ್ರಿಭುಜಾಕಾರದ ಒಂದು ಆಕೃತಿಗಳು ಒಂದು ಪಾಯಿಂಟಿನಲ್ಲಿ ಜಾಯಿನ್ ಆಗಿರುತ್ತೆ ಮೇಲ್ಗಡೆ. ಸೊ ಈ ಒಂದು ಸ್ಕ್ವೇರ್ ಪಿರಾಮಿಡ್ ಅಥವಾ ಚೌಕಪಾದ ಗೋಪುರದಲ್ಲಿ ಎಷ್ಟು ಮುಖಗಳಿದಾವೆ, ಎಷ್ಟು ಅಂಚುಗಳಿದಾವೆ ಮತ್ತು ಎಷ್ಟು ಶೃಂಗಗಳಿದಾವೆ ಅಂತ ನೋಡೋಣ. ಸೊ ಕೆಳಗಡೆ ಇರುವಂತಹ ಒಂದು ಚೌಕಾಕಾರದ ಒಂದು ಮುಖ ಇದೆ, ಪಾದ ಇದೆ. ಹಾಗೆ ಸುತ್ತಲೂ ನೋಡ್ತಾ ಹೋದ್ರೆ ತ್ರಿಭುಜಾಕಾರದ ನಮಗೆ 4 ಮುಖಗಳು ಸಿಗುತ್ತೆ. ಹಾಗಾಗಿ ಟೋಟಲ್ ಎಷ್ಟು ಮುಖ ಇದೆ ಅಂತ ನೋಡಿದ್ರೆ 5 ಮುಖಗಳಿದಾವೆ ಈ ಒಂದು ಚೌಕಪಾದ ಗೋಪುರ. ಎಷ್ಟು ಅಂಚುಗಳಿದಾವೆ ಅಂತ ನಾವು ಲೆಕ್ಕ ಮಾಡಿ ನೋಡಿದ್ರೆ ಅದರಲ್ಲಿ 8 ಅಂಚುಗಳು ಅಥವಾ ಎಡ್ಜಸ್ ನಮ್ಗೆ ಸಿಗುತ್ತೆ. ಹಾಗೆ ಎಷ್ಟು ಶೃಂಗಗಳಿದಾವೆ ಅಂತ ನಾವು ಲೆಕ್ಕ ಮಾಡಿದ್ರೆ 5 ಶೃಂಗಗಳಿದಾವೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಈ 2 ನಾವು ತೋರಿಸಿರುವಂತಹ ಒಂದು ಏನು 3 ಆಯಾಮದ ಆಕೃತಿಗಳಿದಾವೆ, ಇದರಲ್ಲಿ ನಮ್ಗೆ ವಕ್ರಮುಖಗಳು ಯಾವುದು ಇಲ್ಲ, ಎಲ್ಲ ಫ್ಲಾಟ್ ಸರ್ಫೇಸಸ್ ಇದಾವೆ, ಫ್ಲಾಟ್ ಫೇಸಸ್ ಗಳಿದಾವೆ. ಹಾಗಾಗಿ ಈ ಒಂದು ಫ್ಲಾಟ್ ಸರ್ಫೇಸಸ್ ಇರುವಂತಹ 3 ಆಯಾಮದ ಆಕೃತಿಗಳಲ್ಲಿ ಈ ಮುಖಗಳು, ಶೃಂಗಗಳು ಹಾಗೂ ಅಂಚುಗಳ ನಡುವೆ ಒಂದು ರಿಲೇಶನ್ಶಿಪ್ ಇದೆ. ಆ ರಿಲೇಶನ್ಶಿಪ್ಪಿಗೆ ಒಂದು ಸೂತ್ರ ಇದೆ. ಇದಕ್ಕೆ ನಾವು ಯೂಲರ್ ಸೂತ್ರ ಅಂತ ಹೇಳ್ತೇವೆ. ಅದು ಏನು ಅಂತ ನೋಡಿದ್ರೆ F+V=E+2 ಅಂತ. ಈಗ ನಾವು ಚೌಕಘನಕ್ಕೆ ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಅಲ್ಲಿ ಅಪ್ಲೈ ಮಾಡಿ ನೋಡಿದ್ರೆ ಎಷ್ಟು ಫೇಸ್ ಇದಾವೆ, ಮುಖಗಳಿದಾವೆ ಅಂತ ನೋಡಿದ್ರೆ 6 ಮುಖಗಳಿದಾವೆ. ಹಾಗೆ ವರ್ಟೈಸಸ್ ಎಷ್ಟಿದೆ, ಶೃಂಗಗಳು ಎಷ್ಟಿದೆ ಅಂತ ನೋಡಿದ್ರೆ 8 ಶೃಂಗಗಳಿದಾವೆ. ಹಾಗಾಗಿ ಈ ಮುಖಗಳಿಗೆ ನಾವು F ಅಂತ ಹೇಳ್ತಾ ಇದ್ದೇವೆ, ಶೃಂಗಗಳಿಗೆ V ಅಂತ ಹೇಳ್ತಾ ಇದ್ದೇವೆ. ಸೊ 6 + 8 ಸೊ 14 ಅಂತ ಆಗುತ್ತೆ. ಅದೇ ರೀತಿ ಈ ಕಡೆ ಇಕ್ವೇಶನ್ ಸೈನಿನ ಬಲಭಾಗದಲ್ಲಿ ನೋಡಿದ್ರೆ ನಮ್ಗೆ ಎಡ್ಜಸ್ ಇದೆ. ಎಡ್ಜಸ್ ಅನ್ನ ನಾವು ಇ ಅಂತ ಹೇಳ್ತೇವೆ ಅಥವಾ ಅಂಚುಗಳು. ಸೊ 12 + 2 14. ಸೊ 14 ಅಂತ ಸಿಗುತ್ತೆ. ಸೊ ಇದೇ ರೀತಿ ನಾವು ಈ ಯೂಲರ್ಸ್ ಇಕ್ವೇಶನ್ ಅನ್ನ ಸೂತ್ರವನ್ನ ಬಳಸ್ಕೊಂಡು ಬೇರೆ ಬೇರೆ ನಾವು 3 ಆಯಾಮದ ಆಕೃತಿಯ ಮೇಲೆ ಪ್ರಯೋಗ ಮಾಡಿ ಈಗ ನಮ್ಗೆ ಮುಖಗಳು, ಶೃಂಗಗಳು ಗೊತ್ತಿದ್ದಾವೆ, ನಮ್ಗೆ ಅಂಚುಗಳು ಎಷ್ಟಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಇಕ್ವೇಶನ್ ಅನ್ನ ಬಳಸಿ ನಾವು ಕಂಡುಹಿಡಿಬಹುದು.
ಮುಂದಿನ ಒಂದು ಆಕೃತಿ ನೋಡೋದಿದ್ರೆ 3 ಆಯಾಮದ ಆಕೃತಿ ನಾವಿಲ್ಲಿ ಸಿಲಿಂಡರ್ ಅಂತ ಹೇಳ್ತೇವೆ. ಸಿಲಿಂಡರ್ ನಲ್ಲಿ ಒಂದು ವಕ್ರ ಮುಖ ಇರುತ್ತೆ, ವಕ್ರ ಮೇಲ್ಮೈ ಇರುತ್ತೆ. ಹಾಗಾಗಿ ನಾವು ಈ ಯೂಲರ್ಸ್ ಸೂತ್ರವನ್ನ ಇಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ, ಅದು ನಾವು ನೆನ್ಪಿಟ್ಕೊಳ್ಳೋಣ. ಇಲ್ಲಿ ಇರುವಂತಹ ಅಂಚುಗಳು, ಮುಖಗಳು ಮತ್ತೆ ಶೃಂಗಗಳ ಬಗ್ಗೆ ನೋಡೋಣ. ಸೊ ಎಷ್ಟು ಒಂದು ಮುಖ ಇದೆ ಅಂತಂದ್ರೆ ಇಲ್ಲಿ ಒಂದು ಕರ್ವ್ಡ್ ಸರ್ಫೇಸ್ ಇರುತ್ತೆ, ಒಂದು ವಕ್ರ ಮುಖ ಇರುತ್ತೆ. ಹಾಗೆಯೇ ಮೇಲ್ಗಡೆ ಕೆಳಗಡೆ 2 ಸಮತಟ್ಟಾದ ಮುಖಗಳಿರುತ್ತೆ, ಇದು ವೃತ್ತಾಕಾರದಲ್ಲಿ ಇರುತ್ತೆ. ಹಾಗೆ ನಮ್ಗೆ ಎಷ್ಟು ಅಂಚುಗಳಿದಾವೆ ಅಂದ್ರೆ 2 ವಕ್ರ ಅಂಚುಗಳು ಇರ್ತವೆ. ಅಂದ್ರೆ 2 ಸಮತಟ್ಟಾದ ಒಂದು ಮುಖಗಳಿಗೆ ಅಂಚುಗಳು ವಕ್ರ ಒಂದು ರೂಪದಲ್ಲಿ ಇರುತ್ತೆ. ಹಾಗಾಗಿ 2 ಕರ್ವ್ಡ್ ಎಡ್ಜಸ್ ಇದೆ ಅಂತ ನಾವು ಹೇಳ್ಬೋದು. ಹೀಗೆ ಇದೇ ತರ ಬೇರೆ ಬೇರೆ 3 ಆಯಾಮದ ಆಕೃತಿಗಳನ್ನ ನೀವು ತರಗತಿಯಲ್ಲಿ ಬಳಸಿ ಅದರಲ್ಲಿರುವಂತಹ ಪ್ರತಿಯೊಂದರೊಳಗಿರುವಂತಹ ಮುಖಗಳು, ಅಂಚುಗಳು, ಶೃಂಗಗಳನ್ನ ಮಕ್ಕಳಿಗೆ ಗುರುತಿಸ್ಲಿಕ್ಕೆ ಹೇಳಿ ಅವರು ಅದನ್ನ ಕಂಡು ಹಿಡಿದು ಒಂದು ಆಕ್ಟಿವಿಟಿ ಮುಖಾಂತರ ನೀವು ಕ್ಲಾಸ್ ನಲ್ಲಿ ಮಾಡಿಸಿದ್ರೆ ಇದು ತುಂಬಾ ಮಕ್ಕಳು ಇಷ್ಟಪಡುವಂತ ಆಕ್ಟಿವಿಟಿ ಆಗುತ್ತೆ. ಅವರು ಗುರುತಿಸ್ಲಿಕ್ಕೆ ಕೂಡ ಈ ಒಂದು ಎಲಿಮೆಂಟ್ಸ್ ಏನು 3 ಡೈಮೆನ್ಷನಲ್ ಶೇಪಿನ ಎಲಿಮೆಂಟ್ಸ್ ಇದಾವೋ ಮಕ್ಕಳು ಅದನ್ನ ಕಂಡುಹಿಡಿಬಹುದು ಅಂತ ಹೇಳ್ಬೋದು. ಹೀಗೆ ಮುಂದೆ ಹೋಗ್ತಾ ಕೆಲವೊಂದು ಆಕ್ಟಿವಿಟಿ ನೀವು ಕ್ಲಾಸ್ ನಲ್ಲಿ ಮಾಡಿ ಹೇಗೆ ತೋರಿಸಬಹುದು ಒಂದು 3 ಆಯಾಮದ ಆಕೃತಿಗಳಿಗೆ ಅಂತಂದ್ರೆ ಈ ತರ ನೋಟ್ಬುಕ್ ಗಳನ್ನ ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ಬೋದು. ಇಟ್ಟಾದ್ಮೇಲೆ ಈ ಎಲ್ಲಾ ಒಂದು ನೋಟ್ಬುಕ್ ಗಳ ಜೋಡಣೆ ಯಾವ ಒಂದು ಆಕೃತಿಯನ್ನು ತೋರಿಸುತ್ತೆ ಅಂತ ಮಕ್ಕಳನ್ನ ಕೇಳಬಹುದು. ಸೊ ಅದು ನಮಗೆ ಇಲ್ಲಿ ನಾವು ನೋಡ್ತಿರೋ ಹಾಗೆ ಒಂದು ಆಯತಘನ ರೂಪದಲ್ಲಿ ತೋರಿಸ್ತಾ ಇದೆ. ಇದು ಆಯತಘನದಲ್ಲೇ ಯಾಕಿದೆ ಅಂತ ಕೂಡ ನೀವು ಇದನ್ನ ಆಯತಘನದಿಂದ ಚೌಕಘನಕ್ಕೆ ಹೇಗೆ ನಾವು ಕನ್ವರ್ಟ್ ಮಾಡ್ಬೋದು, ಆ ತರದ ಪ್ರಶ್ನೆ ಕೂಡ ಮಕ್ಕಳಲ್ಲಿ ಒಂದು ರಿಫ್ಲೆಕ್ಟಿವ್ ಕ್ವಶನ್ಸ್ ಅನ್ನ ನೀವು ಕೇಳಬಹುದು. ಅದೇ ರೀತಿ ನಾಣ್ಯಗಳನ್ನ ಈ ತರ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದ್ರೆ ಯಾವ ಆಕೃತಿ ನಮ್ಗೆ ಟೋಟಲ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತ ನಾವು ನೋಡಿದಾಗ ಅದು ನಮಗೆ ಒಂದು ಸಿಲಿಂಡರ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ಒಂದು ಪೇಪರ್ ಅನ್ನ ಸರ್ಕಲ್ ಶೇಪ್ ಅಲ್ಲಿ ಕಟ್ ಮಾಡಿ ಆ ಒಂದು ಸೈಜ್ ಆಫ್ ದಿ ಪೇಪರ್ ಅನ್ನ, ಆ ಪೇಪರಿನ ಒಂದು ಏನು ಒಂದು ಸೈಜ್ ಇದೆಯೋ ಆ ಒಂದು ಪ್ರಪೋರ್ಷನೇಟ್ ಆಗಿ ಗುಣವಾಗಿ ಅದನ್ನ ಸಣ್ಣ ಮಾಡ್ತಾ ಹೋದ್ರೆ ಈ ತರ ಮೇಲೆ ಕೆಳಗೆ ಚಿಕ್ಕದಾಗಿ ಸಣ್ಣದಾಗಿ ಆ ರೇಡಿಯಸ್ ಅನ್ನ ಕಮ್ಮಿ ಮಾಡ್ತಾ ಬಂದು ಲಾಸ್ಟಿಗೆ ಸಣ್ಣದಾಗಿ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಒಂದು ಜೋಡಣೆ ಮಾಡಾದ್ಮೇಲೆ ಇದು ಯಾವ ರೀತಿಯಾದಂತಹ ಒಂದು 3 ಆಯಾಮದ ಆಕೃತಿ ಕಾಣಿಸ್ಕೊಳ್ಳುತ್ತೆ ಎನ್ನುವಂತ ಒಂದು ಪ್ರಶ್ನೆ ಹಾಕಿದ್ರೆ ಇದು ಒಂದು ಸ್ಪಿಯರ್ ಅಥವಾ ಗೋಳ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ಈ ರೀತಿಯಾದಂತ ಆಕ್ಟಿವಿಟೀಸ್ ಅನ್ನ ಒಂದೊಂದು ಎಲಿಮೆಂಟ್ ಅನ್ನ ಜೋಡ್ತಾ ಮಾಡಿ ಅದು ಒಂದು 3 ಆಯಾಮದ ಆಕೃತಿ ಆಗಿ ಕನ್ವರ್ಟ್ ಆಗುವಂತಹ ಒಂದು ಆಕ್ಟಿವಿಟಿಯನ್ನ ಕೂಡ ತರಗತಿಯಲ್ಲಿ ಮಾಡಿಸಿ ಮಕ್ಕಳಿಗೆ ಮನದಟ್ಟು ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು. ಇನ್ನೊಂದು ಈ ತರ ಒಂದು ಪಜಲ್ ಗೇಮ್ ಕೂಡ ಕ್ಲಾಸ್ ನಲ್ಲಿ ನೀವು ರಚನೆ ಮಾಡಬಹುದು. ಬೇರೆ ಬೇರೆ ಆಕೃತಿಗಳನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋದು, ಇದನ್ನ ಒಂದು ಕಾರ್ಡ್ಬೋರ್ಡ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಸಹಾಯಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಅದನ್ನ ಜೋಡಣೆ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೀವು ಹೇಳ್ಬೋದು ಇಲ್ಲಿಂದ ಒಂದು 4 ಶೇಪ್ ಅನ್ನ ನೀವು ಸಿಲೆಕ್ಟ್ ಮಾಡ್ಕೊಂಡು ಒಂದು 3D ಶೇಪ್ ಅನ್ನ ಜೋಡಣೆ ಮಾಡಿ ಒಂದು 3D ಶೇಪ್ ಅನ್ನ ರಚನೆ ಮಾಡಿ ಅಂತ ಕ್ಲಾಸ್ ನಲ್ಲಿ ಒಂದು ಒಗಟಾಗಿ ಕೇಳಬಹುದು. ಸೊ ಆ ರೀತಿ ಮಕ್ಕಳಿಗೆ ಕೇಳಿದಾಗ ಅವರು ಒಂದು ಜೋಡಣೆ ಮಾಡಿ ಒಂದು 3 ಆಯಾಮದ ಆಕೃತಿಯನ್ನು ರಚನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈ ತರ ಎಲ್ಲರೂ ಒಂದು ಸ್ಕ್ವೇರ್ ಶೇಪ್ಸ್ ಅನ್ನ ಈ ತರ ಜೋಡಣೆ ಮಾಡಿಕೊಂಡು ಒಂದು ಕ್ಯೂಬ್ ಅನ್ನ ರಚನೆ ಮಾಡಬಹುದು, ಕ್ಯೂಬ್ ಬಾಕ್ಸ್ ಅನ್ನ ತಗೊಂಡ್ಬರ್ಬೋದು. ಅದೇ ರೀತಿ ಟ್ರಯಾಂಗಲ್ ಅನ್ನ ಬಳಸ್ತಾ ಹೋದ್ರೆ ತ್ರಿಭುಜಾಕಾರದ ಆಕೃತಿ ಮತ್ತೆ ಆಯತ ಆಕೃತಿಯನ್ನ ಬಳಸಿದ್ರೆ ಬೇರೆ ಒಂದು 3 ಡೈಮೆನ್ಷನಲ್ ಸ್ಪೇಸ್, ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಸಿಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯಾದ ಒಂದು ಆಬ್ಜೆಕ್ಟ್ಸ್ ಕೂಡ ಕ್ಲಾಸ್ ನಲ್ಲಿ ಮಕ್ಕಳೇ ಮಾಡೋ ರೀತಿ ನೀವು ಒಂದು ಆಕ್ಟಿವಿಟಿ ರಚನೆ ಮಾಡಬಹುದು. ಈಗ ನಾವು ಆ ಒಂದು ನೆಟ್ ಆಫ್ ದಿ ಕ್ಯೂಬಾಯ್ಡ್ ಅಂದ್ರೆ ಒಂದು ಕ್ಯೂಬಾಯ್ಡ್ ಬಾಕ್ಸ್ ತಗೊಂಡಿದೀವಿ. ಆಯತಘನದ ಜಾಲಾಕೃತಿ ಬಗ್ಗೆ ನಾವಿಲ್ಲಿ ನೋಡೋಣ. ಈ ಒಂದು ಆಯತಘನ ಒಂದು ಬಾಕ್ಸ್ ಅನ್ನ ತಗೊಂಡು ಅಂಚುಗಳನ್ನ ನಾವು ಈ ರೀತಿ ಕಟ್ ಮಾಡ್ತಾ ಹೋದ್ರೆ ಎಲ್ಲಾ ಒಂದು ಅಂಚುಗಳನ್ನ ಕಟ್ ಮಾಡಿ ಆ ಮುಖಗಳನ್ನ ನಾವು ನೆಲದ ಮೇಲೆ ಈ ತರ ಏನು ಒಂದು ಆಕೃತಿ ನಮಗೆ ಕಾಣಿಸ್ತಾ ಇದೆಯೋ ಆ ಆಕೃತಿಯ ಒಂದು ಔಟ್ಲೈನ್ ಅನ್ನ ನಾವು ಬಿಡಿಸಿದ್ರೆ ಪೇಪರ್ ಮೇಲೆ ನಮ್ಗೆ ಏನ್ ಕಾಣಿಸ್ಕೊಳುತ್ತೋ ಅದನ್ನ ಜಾಲಾಕೃತಿ ಅಂತ ಹೇಳ್ಬೋದು. ಆ ಔಟ್ಲೈನ್ 2 ಡೈಮೆನ್ಷನಲ್ ಇರುತ್ತೆ. ಸೊ ಇದನ್ನ ನಾವು ಅಂದ್ರೆ ಒಂದು 3 ಡೈಮೆನ್ಷನಲ್ ಶೇಪ್ ಅಲ್ಲಿ ಇರುವಂತಹ ಒಂದು ಆಬ್ಜೆಕ್ಟ್ ಅನ್ನ ನಾವು ಬಿಡಿಸಿಟ್ಟು ಆ ಔಟ್ಲೈನ್ ಅನ್ನ ನಾವು ಪೇಪರ್ ಮೇಲೆ ಬರ್ಸಿದಾಗ ನಮ್ಗೆ ಏನ್ ಸಿಕ್ತು ಅದೊಂದು 2 ಡೈಮೆನ್ಷನಲ್ ಆಗಿ ಸಿಕ್ತು. ಈ ಒಂದು ಬಾಕ್ಸಿನ ಏನು ಒಂದು ಆಯತಘನದ ಬಾಕ್ಸಿನ ಒಂದು ಮುಖಗಳನ್ನ ನಾವು ಈ ರೀತಿ ನೋಡಿದ್ರೆ ಇಲ್ಲಿ 1 ಮತ್ತೆ 5 ಒಂದು ಅಪೋಸಿಟ್ ಫೇಸಸ್ ಆಗಿ ಉಳ್ಕೊಳ್ಳಿರುವಂತದ್ದು, ಹಾಗೆ 2 ಮತ್ತೆ 4 ಅಪೋಸಿಟ್ ಆಗಿ ಕಾಣಿಸ್ಕೊಳ್ಳುತ್ತೆ, ಹಾಗೆ 3 ಮತ್ತೆ 6 ಅಂತ ಬರುತ್ತೆ. ಈ ರೀತಿ ಬೇರೆ ಬೇರೆ 3 ಡೈಮೆನ್ಷನಲ್ ಆಬ್ಜೆಕ್ಟ್ಸಿನ
ಜಾಲಾಕೃತಿಯನ್ನ ರಚನೆ ಮಾಡಿ, ಇದು ಒಂದೇ ರೀತಿ ಅಂತಲ್ಲ, ಆಯತನಕ್ಕೆ ಬೇರೆ ಬೇರೆ ರೀತಿಯಾದಂತಹ ಜಾಲಾಕೃತಿ ರಚನೆ ಕೂಡ ಮಾಡಬಹುದು. ಅದೇ ರೀತಿ ಬೇರೆ ಬೇರೆ 3 ಆಯಾಮದ ಆಕೃತಿನ ಇಟ್ಕೊಂಡು ಬೇರೆ ಬೇರೆ ಜಾಲಾಕೃತಿಯನ್ನ ರಚನೆ ಮಾಡಿ, ಅಥವಾ ಒಂದು ಜಾಲಾಕೃತಿಯಿಂದ ಅದನ್ನ ಮಡಚಿ ಒಂದು 3 ಆಯಾಮದ ಆಕೃತಿಯ ರಚನೆ ಮಾಡುವಂಥದ್ದು, ಈ ಉಲ್ಟಾ ಕೂಡ ಪ್ರಕ್ರಿಯೆಯನ್ನು ಮಕ್ಕಳಿಗೆ ಮಾಡಿಸಿ ತಿಳಿ ಹೇಳ್ಬೋದು. ಇಲ್ಲಿ ಒಂದು ಸಣ್ಣದಾದಂತಹ ಒಂದು ಆಕ್ಟಿವಿಟಿಯನ್ನ ತೋರಿಸಿದೀವಿ. ಸ್ವೀಟ್ ಬಾಕ್ಸ್ ಅನ್ನ ಹೇಗ್ ಮಾಡಬಹುದು ಅಂತ ಒಂದು ಮಜವಾದಂತಹ ಒಂದು ಆಕ್ಟಿವಿಟಿ. ಈ ರೀತಿ ಪೇಪರ್ ಹಾಳೆಯಲ್ಲಿ ಕೊನೆಯದಾಗಿ ಎಲ್ಲ ಬಾರ್ಡರ್ಸ್ ಅನ್ನ ಈ ರೀತಿ ರಚನೆ ಮಾಡಿಕೊಂಡು ಆ ಬಾರ್ಡರ್ಸ್ ಗಳನ್ನ ಮಡ್ಚ್ಕೊಳ್ಬೇಕು. ನಾವ್ ಈ ರೀತಿ ಪ್ರತಿಯೊಂದು ಕಾರ್ನರ್ ಅಲ್ಲಿ ಉಂಟಾಗಿರುವಂತಹ ಈ ಒಂದು ಏನು ಹಾಸುಗಳಿದೆಯೋ, ಬಾರ್ಡರ್ಸ್ ಗಳಿದೆಯೋ, ಅದನ್ನ ಈ ರೀತಿ ಮಡ್ಚ್ಕೊಳ್ಳೋಣ. ಈ ರೀತಿ ಮಡ್ಚ್ಕೊಂಡಾದ್ಮೇಲೆ ಕೊನೆಯದಾಗಿ ಸಿಕ್ಕಿರುವಂತಹ ಒಂದು ಪೇಪರಿನ ಒಂದು ಬಾರ್ಡರ್ ಏನಿತ್ತು ಅದನ್ನ ನಾವು ತಗೊಂಡಿರುವಂತಹ ಬಾರ್ಡರಿಗೆ ಮಡಚಿ ಸಿಕ್ಕಿರುವಂತಹ ಕ್ರೀಸ್ ಅನ್ನ ನಾವು ನೋಟ್ ಮಾಡ್ಕೊಳ್ಳುವಂಥದ್ದು, ಮಾರ್ಕಿಂಗ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು. ಈ ರೀತಿ ನಾವು ಮಾರ್ಕಿಂಗ್ಸ್ ಅನ್ನ ಮಾಡಿದ್ರೆ ಮಧ್ಯ ಕೂಡ ನಮ್ಗೆ ಒಂದು ರೀತಿಯಾದಂತಹ ಬಾರ್ಡರ್ ಸಿಗುತ್ತೆ. ಕಾರ್ನರ್ಸ್ ಅನ್ನ ನಾವು ಈ ರೀತಿ ಕಟ್ ಮಾಡಿಕೊಂಡು, ಒಂದು ಕತ್ತರಿಯ ಬಳಸ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಆ ಒಂದು ಕಾರ್ನರ್ಸ್ ಈಗ ನಾವು ಮಡ್ಚ್ಬೋದು. ನೋಡಿ, ಈ ರೀತಿ ನಾವು ಮಡ್ಚ್ಕೊಂಡು ಆ 4 ಬದಿ ಇರುವಂತಹ ಕಾರ್ನರ್ಸ್ಗೆ ಫೆವಿಕಾಲ್ ಅಥವಾ ಯಾವುದೋ ಒಂದು ಗಮ್ ಅನ್ನ ಈಗ ತರ ಅಂಟಿಸ್ಬಿಟ್ರೆ ಒಂದು ಬಾಕ್ಸಿನ ಕ್ರಿಯೇಷನ್ ಆಗುತ್ತೆ. ಇದನ್ನ ಸ್ವಲ್ಪ ದಪ್ಪ ಹಾಳೆಯಲ್ಲಿ ಮಾಡಿದ್ರೆ ಒಂದು ನಿಜವಾದ ಬಾಕ್ಸ್ ರೀತಿಯಲ್ಲೇ ಬಂದ್ಬಿಡುತ್ತೆ. ನಾವು ಸ್ವಲ್ಪ ತೂಕ ಇರೋ ಐಟಮ್ಸ್ ಕೂಡ ಇದ್ರೊಳಗೆ ಇಡ್ಬೋದು. ಈಗ ನೋಡಿ, ಒಂದು ಕಾರ್ನರ್ಸ್ ಅನ್ನ ಮಡಚ್ಕೊಳ್ತಾ ನಾವು ಯಾವ ರೀತಿ ಹೋದಂತ ಒಂದು ಸ್ವೀಟ್ ಬಾಕ್ಸಿನ ಒಂದು ರಚನೆಯನ್ನ ನಾವು ಕ್ಲಾಸ್ ರೂಮ್ ಅಲ್ಲಿ ಮಾಡಿ ತೋರಿಸಬಹುದು ಅಂತ ನಾವಿನ್ನು ವಿಡಿಯೋ ನೋಡಿದೀವಿ. ಈ ವಿಡಿಯೋನ ನಮ್ಮ ಯೂಟ್ಯೂಬ್ ಸೈಟ್ ಅಲ್ಲಿ ಕೂಡ ನಾವು ಹಾಕಿದೀವಿ. ನೀವು ಅಲ್ಲಿ ಹೋಗಿ ಸಹ ಇದನ್ನ ಮತ್ತೊಮ್ಮೆ ನೋಡಬಹುದು. ಶಿಕ್ಷಕ ಮಿತ್ರರೇ, ಈಗ ಒಂದು ಸಮೀಕ್ಷಾ ಪ್ರಶ್ನೆ. 3 ಸೆಂಟಿಮೀಟರ್ ವ್ಯಾಸದ ಚೆಂಡನ್ನು ಚಿತ್ರದಲ್ಲಿ ತೋರಿಸಿದ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ. ಪೆಟ್ಟಿಗೆಯ ಎಷ್ಟು ಮುಖಗಳು ಚೆಂಡಿನ ಮೇಲ್ಮೈಯನ್ನು ಸ್ಪರ್ಶಿಸುತ್ತವೆ ಎನ್ನುವಂತಹದ್ದು ಒಂದು ಪ್ರಶ್ನೆ. 3, B 2, C 5, D 6. ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ. ಇದು ಆಪ್ಷನ್ ಸಿ ಆಗಿದೆ. ಅಂದ್ರೆ ಇಲ್ಲಿ ಆಪ್ಷನ್ ಸಿ ಅಂದ್ರೆ 5 ಮುಖಗಳು ಅಂತ ಬರುತ್ತೆ, 5 ಸರ್ಫೇಸಸ್ಗೆ ತಾಗುತ್ತೆ ಅಂತ. ಹೇಗೆ ಅದು ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಒಂದು ಬಾಲ್ ಅನ್ನ ನಾವು ಒಳಗಡೆ ಇರಿಸಿದಾಗ ಬಾಲಿನ ಡಯಾಮೀಟರ್ ಎಷ್ಟಿದೆ ಅಂತಂದ್ರೆ, ವ್ಯಾಸ ಎಷ್ಟಿದೆ ಅಂದ್ರೆ 30 ಸೆಂಟಿಮೀಟರ್ ಇದೆ. ಸೊ ಮುಂದ್ಗಡೆ ಇರುವಂತಹ ಮುಖ ಏನಿದೆಯೋ ಇಲ್ಲಿ ತೋರಿಸಿರುವಂತಹ ಒಂದು ಚಿತ್ರದಲ್ಲಿ ಮುಂದ್ಗಡೆ ಫೇಸಿನ ಡೈಮೆನ್ಷನ್ ನಾವು ನೋಡಿದಾಗ ಅದು 30 ಸೆಂಟಿಮೀಟರ್ ಇದೆ. ಹಾಗಾಗಿ ವ್ಯಾಸ ಮುಂದ್ಗಡೆ ಇರುವಂತಹ ಫೇಸು, ಮೇಲ್ಗಡೆ ಇರುವಂತಹ ಒಂದು ಮುಖ, ಹಾಗೆ ಕೆಳಗಡೆ ಇರುವಂತಹ ಒಂದು ಸರ್ಫೇಸ್ ಮೇಲ್ಮೈ ಇದೆಯೋ ಅದಕ್ಕೆ ಬಾಲ್ ಟಚ್ ಆಗತ್ತೆ ಅಂತ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಈಸಿಯಾಗಿ. ನಾವು ತೋರಿಸಿರುವಂತಹ ಒಂದು ಚಿತ್ರದಲ್ಲಿ ಕೂಡ ನೀವು ಅದನ್ನ ಗಮನಿಸಬಹುದು. ಇನ್ನು ಉಳಿದಿರುವಂತಹ ಒಂದು 3 ಫೇಸಸ್ ಏನಿದೆಯೋ ಅಥವಾ ಒಂದು ಏನು ಮುಖಗಳಿದೆಯೋ ಆ ಮುಖಗಳಿಗೆ ಅದು ಹೇಗೆ ಟಚ್ ಆಗುತ್ತೋ ಇಲ್ಲೋ ಎನ್ನುವಂಥದ್ದು ಒಂದು ಪ್ರಶ್ನೆ ಅಂತಲ್ಲಿ ಉಳಿಯುತ್ತೆ. ಹಾಗಾಗಿ ಅಲ್ಲಿ ನೋಡಿದ್ರೆ ಇಲ್ಲಿ ನಾವು ಆ ಒಂದು ಡೈಮೆನ್ಷನ್ ಅದರ ಆಳ ಅಥವಾ ಅದರ ದಪ್ಪ ಆ ಬಾಕ್ಸಿನ ನೋಡಿದ್ರೆ 40 ಸೆಂಟಿಮೀಟರ್ ಇದೆ, ಅಂದ್ರೆ 10 ಸೆಂಟಿಮೀಟರ್ ಜಾಸ್ತಿ ಇದೆ ವ್ಯಾಸಕ್ಕಿಂತ. ಹಾಗಾಗಿ ಈ ಒಂದು ಬಾಲ್ ಅನ್ನ ನಾವು ಹೇಗ್ ಬೇಕಾದ್ರೂ ಇರಿಸಿದಾಗ, ಅಂದ್ರೆ ಮುಂದಿನ ಮುಖಕ್ಕೆ ತಾಗುವಂತೆ ಇರಿಸಿದಾಗ ಬ್ಯಾಕ್ ಫೇಸ್ ಅಥವಾ ಹಿಂದ್ಗಡೆ ಇರುವಂತಹ ಒಂದು ಮುಖ ಏನಿದೆಯೋ ಅದಕ್ಕೆ ಟಚ್ ಆಗಲ್ಲ. ಅಥವಾ ಬಾಲ್ ಅನ್ನ ಸ್ವಲ್ಪ ಹಿಂದ್ಗಡೆ ಹೋಗಿದ್ರೆ ಬ್ಯಾಕ್ ಫೇಸಿಗೆ ಟಚ್ ಆಗ್ತಾ ಇದೆ, ಹಿಂದ್ಗಡೆ ಇರುವಂತಹ ಮುಖಕ್ಕೆ ಅದು ಟಚ್ ಆಗ್ತಾ ಇದೆ ಅಂತಂದ್ರೆ ಮುಂದ್ಗಡೆ ಇರುವಂತಹ ಒಂದು ಮೇಲ್ಮೈಗೆ ಅದು ಟಚ್ ಆಗ್ತಿದೆ. ಅಥವಾ ಇನ್ನೊಂದು ಆಪ್ಷನ್ ಇದೆ, ಈ ಬಾಲ್ ಅನ್ನ ಮುಂದೆ ಹಿಂದೆ ಟಚ್ ಮಾಡದೇನೆ ಮಧ್ಯದಲ್ಲಿ ಕೂಡ ಇರಿಸ್ಬೋದು. ಆವಾಗ ಬರೀ 4 ಮುಖಗಳಿಗೆ ಅದು ಟಚ್ ಆಗುತ್ತೆ. ಬಟ್ ನಾವಿಲ್ಲಿ ಆಪ್ಷನ್ ಅಲ್ಲಿ 4 ಅನ್ನೋದನ್ನ ಇಟ್ಟಿಲ್ಲ, ಹಾಗಾಗಿ 5ಅನ್ನೇ ಹಾಕ್ಬೇಕಾಗುತ್ತೆ. ಚೆಂಡು ಪೆಟ್ಟಿಗೆಯೊಳಗೆ ಇರಿಸಿದಾಗ ಅದು 5 ಮುಖಗಳಿಗೆ ಸ್ಪರ್ಶಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಚುಕ್ಕೆ ಹಾಳೆಗಳನ್ನ ಬಳಸ್ಕೊಂಡು 3 ಆಯಾಮದ ಆಕೃತಿಗಳನ್ನ, ಶೇಪ್ಗಳ, ಆಬ್ಜೆಕ್ಟ್ಸ್ ಗಳನ್ನ, ಲೆಟರ್ಸ್ ಅನ್ನ ಹೇಗೆ ಬಿಡಿಸ್ಬೋದು ಅಂತ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಚುಕ್ಕೆ ಹಾಳೆ ಬಳಸ್ಕೊಂಡು ಓರೆ ರೇಖಾ ಚಿತ್ರಗಳನ್ನ ಹೇಗೆ ಬಿಡಿಸೋದು ಅಂತ ನಾವಿಲ್ಲಿ ನೋಡೋಣ.
ಈ ಒಂದು ಚುಕ್ಕೆ ಹಾಳೆ ನಾವಿಲ್ಲಿ ನೋಡ್ತಾ ಇದೀವಿ. ಈ ಚುಕ್ಕೆ ಹಾಳೆಯಲ್ಲಿ ಒಂದು 4 ಚುಕ್ಕೆಗಳನ್ನ ನಾವು ಜಾಯಿನ್ ಮಾಡಿದ್ರೆ ಇದು ಒಂದು ಚೌಕಾಕಾರದಲ್ಲಿ ಇರುತ್ತೆ. ಈ ಒಂದು ಹಾಳೆಯಲ್ಲಿ ಆಯಾಮಗಳು ಅಂದ್ರೆ ಅಡ್ಡವಾಗಿ ಲಂಬವಾಗಿರುವಂತಹ ಆಯಾಮಗಳು ಈ ರೀತಿ ಇರುತ್ತೆ. ಹಾಗೆ ಒಂದು ಕ್ರಾಸ್ ನಲ್ಲಿ ಇನ್ನೊಂದು ಆಯಾಮ, ಮೂರನೇ ಒಂದು ಆಯಾಮ ಈ ರೀತಿ ಕ್ರಾಸ್ ನಲ್ಲಿ ಹೋಗ್ತಾ ಇರುತ್ತೆ. ಅದೇ ರೀತಿ ಇನ್ನೊಂದು ಒಂದು ಸಮಮಿತಿ ಚುಕ್ಕಿ ಹಾಳೆ ಅಂತ ಸಿಗುತ್ತೆ. ಅದಕ್ಕೆ ಐಸೋಮೆಟ್ರಿಕ್ ಡಾಟ್ ಶೀಟ್ ಅಂತಾನು ಕೂಡ ಹೇಳ್ತೀವಿ. ಇಲ್ಲಿ ನಾವು ಐಸೋಮೆಟ್ರಿಕ್ ಸ್ಕೆಚ್ ಅಂದ್ರೆ ಸಮಮಿತಿ ರೇಖಾಚಿತ್ರವನ್ನ ನಾವು ಬಳಸಬಹುದು. ಈ ಒಂದು ಚುಕ್ಕಿ ಹಾಳೆ ಈ ರೀತಿ ಇರುತ್ತೆ. ಇದರಲ್ಲಿ ನಾವು 3 ಬಿಂದುಗಳನ್ನ ಜಾಯಿನ್ ಮಾಡಿದ್ರೆ ನಮಗೆ ಇಲ್ಲಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜ ನಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಅದೇ ರೀತಿ ಈ ರೀತಿ ಚುಕ್ಕಿಗಳನ್ನ ಮೇಲ್ಭಾಗದಲ್ಲಿ ನಾವು ಜಾಯಿನ್ ಮಾಡಿದ್ರೆ ಸಮದ್ವಿಬಾಹು ತ್ರಿಭುಜ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಒಂದು ಡೈರೆಕ್ಷನ್ಸ್ ಅಥವಾ ಡೈಮೆನ್ಷನ್ಸ್ ಅನ್ನು ನೋಡಿದ್ರೆ ಅಡ್ಡವಾಗಿ ಲಂಬವಾಗಿ ಈ ರೀತಿ ನಾವು ಡೈರೆಕ್ಷನ್ಸ್ ಅನ್ನ ಬರ್ಕೊಬಹುದು. ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಅದೇ ರೀತಿ ಕ್ರಾಸ್ ನಲ್ಲಿ ನಾವು ಝೆಡ್ ಆಕ್ಸಿಸ್ ಇನ್ನೊಂದು ಆಯಾಮ, ಮೂರನೇ ಡೈಮೆನ್ಷನ್ ಈ ರೀತಿ ನಾವು ತೋರಿಸ್ಬೋದು ಚುಕ್ಕೆ ಹಾಳೆಗಳಲ್ಲಿ, ಸಮಮಿತಿ ಚುಕ್ಕೆ ಹಾಳೆಗಳು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓರೆ ರೇಖಾಚಿತ್ರವನ್ನ ಹೇಗೆ ರಚಿಸೋದು ಅಂತ. ಯಾವ ಆಕಾರ ಇಲ್ಲಿ ನಾವು ತಗೊಂಡಿದೀವಿ ಅಂತಂದ್ರೆ ಆಯತ ಘನವನ್ನ ತಗೊಂಡಿದೀವಿ, ಕ್ಯೂಬಾಯ್ಡ್ ಅನ್ನ. ಅದರ ಪಾದ ನೋಡಿದ್ರೆ 5 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್ ಇದೆ. ಹಾಗೆ ಅದರ ಎತ್ತರ ನೋಡಿದ್ರೆ 2 ಸೆಂಟಿಮೀಟರ್ ಇದೆ. ಸೊ ಈ ಒಂದು ಫಿಗರ್, 3 ಡೈಮೆನ್ಷನಲ್ ಫಿಗರ್ ಈ ರೀತಿ ಕಾಣಿಸುತ್ತೆ ಆಬ್ಜೆಕ್ಟ್. ಇದನ್ನ ನಾವು ಅಬ್ಲಿಕ್ ಸ್ಕೆಚ್ ಅಂದ್ರೆ ಓರೆ ರೇಖಾಚಿತ್ರದಲ್ಲಿ ನಾವು ಆ ಒಂದು ಡೈಗ್ರಾಮ್ ಅನ್ನ ನಾವು ಬಿಡಿಸ್ಬೇಕು. ಚುಕ್ಕೆ ಹಾಳೆಯನ್ನ ತಗೊಳ್ತೇವೆ. ಈ ಹಾಳೆಯನ್ನ ತಗೊಂಡು ಕಾಣಿಸುವಂತಹ ಒಂದು ಮುಖಗಳೇನಿದೆಯೋ ಅದರ ರಚನೆ ನಾವು ಮಾಡಬೇಕು. ಇಲ್ಲಿ ನಮಗೆ ಕಾಣುವಂತಹ ಒಂದು ರಚನೆ ಏನಿದೆ, ನಮ್ಗೆ ಫಸ್ಟ್ ನಾವು ಯಾವ ಮುಖವನ್ನ ನೋಡ್ತಾ ಇದ್ದೇವೆ, ಎದುರುಗಡೆ ಕಾಣುವಂತಹ ಮುಂದ್ಗಡೆ ಕಾಣುವಂತಹ ಮುಖ ನಾವು ನೋಡ್ಬೋದು. ಅದು 5 ಸೆಂಟಿಮೀಟರ್, ಅದರ ಹೈಟು 2 ಸೆಂಟಿಮೀಟರ್ ಇರುತ್ತೆ. ಮೇಲ್ಗಡೆ ಇರುವಂತಹ ಒಂದು ಮುಖವನ್ನು ಕೂಡ ನಾವಿಲ್ಲಿ ನೋಡಬಹುದು. ಆಮೇಲೆ ಸೈಡ್ ಅಲ್ಲಿ ಬಲಭಾಗದಲ್ಲಿ ಸೈಡ್ ನಲ್ಲಿ ಇನ್ನೊಂದು ಮುಖವನ್ನು ನಾವು ಕಾಣಬಹುದು. ಮತ್ತೆ ಬೇರೆ ಮುಖಗಳು ನಮ್ಗೆ ಕಾಣಿಸಲ್ಲ ಎದುರುಗಡೆಯಿಂದ. ಅದರ ರಚನೆಗಳನ್ನ ನಾವು ಮಾಡೋಣ. ಸೊ ಮುಂದ್ಗಡೆ ಫ್ರಂಟ್ ಫೇಸ್ ಅನ್ನ ಈ ರೀತಿ ಬಿಡಿಸ್ಕೊಳ್ಳೋಣ. ಅದು 5 ಸೆಂಟಿಮೀಟರ್ ಇಂಟು ನಮಗೆ ಹೈಟು 2 ಸೆಂಟಿಮೀಟರ್ ಅಂತ ನಾವು ಬರಿಬಹುದು. ಇಲ್ಲಿ ಒಬ್ಲಿಕ್ ಸ್ಕೆಚ್ ಅಲ್ಲಿ ಅಥವಾ ಒರೆ ರೇಖಾಚಿತ್ರದಲ್ಲಿ ನಾವು ಕ್ರಾಸ್ ನಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಪ್ರಪೋರ್ಷನೇಟ್ ಆಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದು. ಸೊ ಒಂದು ಅಂದಾಜಿನಲ್ಲಿ ನಾವು ಬಿಡಿಸ್ಬೇಕಾಗತ್ತೆ. ಅಂದ್ರೆ ಈಗ ನಾವು ಸೈಡ್ ನಲ್ಲಿ ಇರುವಂತಹ ಒಂದು ಮುಖ, ಈ 3/2 ಸೆಂಟಿಮೀಟರ್ ಇರುವಂತಹ ಒಂದು ಮುಖವನ್ನು ರಚನೆ ಮಾಡಬೇಕು ಅಂದ್ರೆ 3 ಸೆಂಟಿಮೀಟರ್ ಆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಒಂದು ಅಂದಾಜು ಸುಮಾರಾಗಿ ನಾವು ಬರ್ಸ್ಕೊಂಡು ಈ ರೀತಿ ಮುಖವನ್ನ ರಚನೆ ನಾವು ಮಾಡ್ತೇವೆ. ಇನ್ನು ಮೂರನೇ ಮೇಲ್ಗಡೆ ಕಾಣ್ತಿರುವಂತಹ ಒಂದು ಮುಖದ ರಚನೆಯನ್ನು ನಾವು ಮಾಡಬಹುದು. ಸೊ ಅದನ್ನ ನಾವು ಈ ರೀತಿ ಕಂಪ್ಲೀಟ್ ಮಾಡಿಕೊಂಡು ಕಾಣಿಸದೇ ಇರುವಂತಹ ಮುಖಗಳ ಒಂದು ಏನು ಎಡ್ಜಸ್ ಇದೆಯೋ ಆ ಎಡ್ಜಸ್ ಗಳ ರಚನೆ ಈ ತರ ಮಾಡಬಹುದು. ಇದನ್ನ ನಾವು ಡಾಟ್ ಲೈನ್ಸ್ ಅಲ್ಲಿ ಕೂಡ ನಾವು ಇದನ್ನ ರಚನೆಯನ್ನ ತೋರಿಸಬಹುದು. ಈ ರೀತಿ ತೋರ್ಸಾದ್ಮೇಲೆ ಕಾಣಿಸುವಂತಹ ಎಲ್ಲ ಮುಖಗಳನ್ನ ನಾವು ಈ ತರ ಒಂದು ದಪ್ಪ ಗೆರೆಯಲ್ಲಿ ನಾವು ಇದನ್ನ ರಚನೆ ಮಾಡಿ ಅಲ್ಲಿ ಕಲರ್ ಕೂಡ ನಾವು ಹಾಕೊಂಡು ಬಿಡಿಸ್ಕೊಳ್ಬಹುದು. ಈ ರೀತಿ ಎಲ್ಲ ಮುಖಗಳು ಯಾವ್ಯಾವ್ದು ಕಾಣಿಸ್ತಾ ಇದೆಯೋ ಅದನ್ನೆಲ್ಲ ನಾವು ಕಂಪ್ಲೀಟ್ ಮಾಡಿ ಡೈಗ್ರಾಮ್ ಅನ್ನ ಈ ರೀತಿ ನಾವು ತೋರಿಸ್ಬೋದು. ಇನ್ನು ಸಮಮಿತಿ ರೇಖಾಚಿತ್ರ, ಈ ಐಸೋಮೆಟ್ರಿಕ್ ಸ್ಕೆಚ್ ಅದೇ ಒಂದು ಆಯತಘನವನ್ನ ತಗೊಂಡಿದ್ದೇವೆ. ಡೈಮೆನ್ಷನ್ಸ್ ಎಲ್ಲ ಸೇಮ್ ಇದೆ. ಇಲ್ಲಿ ಚುಕ್ಕಿ ಹಾಳೆ, ಸಮಮಿತಿ ಚುಕ್ಕಿ ಹಾಳೆಯನ್ನ ನಾವು ಬಡಿಸ್ಬೇಕು. ಸೊ ಈ ಒಂದು ಚುಕ್ಕಿ ಹಾಳೆಯಲ್ಲಿ ಈ ಆಯತಘನವನ್ನ ಹೇಗೆ ನಾವು ಬಿಡಿಸಬಹುದು ಅಂತ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ನಾವು ಒಂದು ಆಯಾಮಗಳು ಈ ರೀತಿ ಬರುತ್ತೆ, ಡೈರೆಕ್ಷನ್ಸ್ ಈ ರೀತಿ ನಾವು ನೋಡಬಹುದು. ಕಾಣುವಂತಹ ಮುಖಗಳ ರಚನೆ ಅಂದ್ರೆ ಮುಂದ್ಗಡೆ ಕಾಣುವಂತಹ ಒಂದು ಮುಖವನ್ನ ಈ ರೀತಿ ನಾವು 5/2 ಸೆಂಟಿಮೀಟರ್ ಅಂತ ಬರಿಬಹುದು. ನಾವು ನೆನ್ಪಿಟ್ಕೊಳ್ಬೇಕೇನು ಅಂತಂದ್ರೆ ಸಮಮಿತಿ ಒಂದು ರೇಖಾಚಿತ್ರದಲ್ಲಿ ಎಲ್ಲ ಆಯಾಮಗಳು ಪ್ರಪೋರ್ಷನೇಟ್ ಆಗಿ ಬರುತ್ತೆ. ಆ ಒಂದು ಪ್ರಮಾಣ ಚೇಂಜ್ ಆಗಲ್ಲ. ಅದೇ ಪ್ರಮಾಣದಲ್ಲೇ ಪ್ರಪೋರ್ಷನೇಟ್ ಆಗಿ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಓರೆ ರೇಖಾಚಿತ್ರದಲ್ಲಿ ಆ ಒಂದು ಪ್ರಪೋರ್ಷನೇಟ್ ಆಗಿ ಲೆನ್ಸ್ ಅನ್ನು ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಫ್ರಂಟ್ ಫೇಸ್ ಅನ್ನ ಈ ರೀತಿ ಬಿಡಿಸ್ಕೊಳ್ತೀವಿ. ಹಾಗೆ ಸೈಡ್ ಫೇಸಸ್ ಗಳನ್ನ ಬಿಡಿಸಬಹುದು. ಸೊ ಸೈಡ್ ಫೇಸ್ ಅಲ್ಲಿ 3 ಅಡ್ಡ ಹೋಗ್ತಾ ಇದೆ, 2 ಉದ್ದ ಅಥವಾ ಅಗಲ ಎತ್ತರದಲ್ಲಿ ಬರ್ತಾ ಇದೆ. ಅದನ್ನ ನಾವು ಇಲ್ಲಿ ತೋರಿಸಬಹುದು. ಈ ರೀತಿ ಬಿಡಿಸ್ಕೊಂಡು ಮೇಲ್ಗಡೆ ಇರುವಂತ ಫೇಸ್ ಅನ್ನ ಈ ರೀತಿ ನಾವು ಕಂಪ್ಲೀಟ್ ಮಾಡಬಹುದು. ಏನೇನು ನಮ್ಗೆ ಫೇಸಸ್ ಗಳು ಕಾಣಿಸ್ತಿಲ್ಲೋ ಅದ್ರ ಎಡ್ಜಸ್ ಗಳನ್ನ ನಾವು ಈ ರೀತಿ ಕಂಪ್ಲೀಟ್ ಮಾಡಿ ಬಿಡಿಸಬಹುದು. ಈ ಎಡ್ಜಸ್ ಅನ್ನ ಡಾಟೆಡ್ ಲೈನ್ಸ್ ಅಲ್ಲಿ ಕೂಡ ನಾವು ತೋರಿಸಬಹುದು. ಕಾಣಿಸುವಂತಹ ಎಲ್ಲ ಫೇಸಸ್ ಗಳನ್ನ ನಾವು ಎಡ್ಜಸ್ ಗಳನ್ನ ಈ ತರ ಡಾರ್ಕನ್ ಮಾಡಿಕೊಂಡು ಅದಕ್ಕೆ ನಾವು ಕಲರ್ ಕೂಡ ನಾವು ಕೊಡಬಹುದು. ಈ ತರ ನಾವು ಮಾಡಿಕೊಂಡು ಒಂದು ಐಸೋಮೆಟ್ರಿಕ್ ಸ್ಕೆಚ್ ನಾವು ಈ ತರ ಬರಿಬಹುದು ಅಂತ ಇಲ್ಲಿ ಹೇಳ್ಬೋದು. ಕೊಟ್ಟಿರುವಂತಹ ಈ ಒಂದು ಚಿತ್ರ ಮನೆ ತರ ಕಾಣ್ತಾ ಇದೆ, ಒಂದು ಬಾಕ್ಸ್ ಮನೆ ತರ ಕಾಣ್ತಾ ಇದೆ. ಇದು ಅದನ್ನ ನಾವು ಐಸೋಮೆಟ್ರಿಕ್ ಸ್ಕೆಚ್ ಅಲ್ಲಿ ಕೊಟ್ಟಿದ್ದೇವೆ.
ಇದನ್ನ ನಾವು ಒಬ್ಲಿಕ್ ಸ್ಕೆಚ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನುವಂಥ ಒಂದು ಪ್ರಶ್ನೆ. ಒಬ್ಲಿಕ್ ಸ್ಕೆಚ್ ಅಲ್ಲಿ ಅಂದ್ರೆ ಓರೆ ರೇಖಾಚಿತ್ರದಲ್ಲಿ ನಾವು ಬಿಡಿಸ್ಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ 5 ಇದೆ, ಹಾಗೆ ಒಂದು ಝಡ್ ಆಕ್ಸಿಸ್ ಅಂದ್ರೆ ಒಂದು ಡೆಪ್ತ್ ಅಲ್ಲಿ ನಾವು ಹೋದಾಗ ಅಲ್ಲಿ 4 ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದನ್ನ ನಾವು ಓರೆ ರೇಖಾಚಿತ್ರದಲ್ಲಿ ಯಾವ ತರ ಬಿಡಿಸ್ಬಹುದು ಅಂತಂದ್ರೆ, ಮೊದಲನೇದಾಗಿ ಫ್ರಂಟ್ ಫೇಸ್ ಅನ್ನ ನಾವು ಈ ರೀತಿ ಬಿಡಿಸ್ಕೊಂಡು, ಆಮೇಲೆ ಸೈಡ್ ಅನ್ನ ಈ ರೀತಿ ಬರ್ಕೊಂಡು, ಮೇಲ್ಭಾಗವನ್ನ ಈ ರೀತಿ ನಾವು ಬಿಡಿಸ್ಬೋದು. ಸೊ ಈ ರೀತಿ ಒಂದು ಐಸೋಮೆಟ್ರಿಕ್ ಸ್ಕೆಚ್ ಸಮಮಿತಿ ರೇಖಾಚಿತ್ರವನ್ನ ಓರೆ ರೇಖಾಚಿತ್ರವಾಗಿ ಕನ್ವರ್ಟ್ ಮಾಡಬಹುದು. ಕಾಣಿಸದೇ ಇರುವಂತಹ ಮುಖಗಳ ಎಡ್ಜಸ್ ಗಳನ್ನ ನಾವು ಡಾಟೆಡ್ ಲೈನ್ಸ್ ಈ ತರ ರೆಪ್ರೆಸೆಂಟ್ ಕೂಡ ನಾವು ಮಾಡಬಹುದು. ಇಲ್ಲಿ ನಾವು ಒಂದು 3 ಡೈಮೆನ್ಷನಲ್ ಇದ್ರೊಳಗೆ ಒಂದು ಲೆಟರ್ಸ್ ಗಳನ್ನ ಯಾವ ರೀತಿ ಬರಿಬಹುದು ಅಂತ ತೋರಿಸಿದ್ದೇವೆ. ಒಂದು ಚಿಕ್ಕದಾದಂತ ವಿಡಿಯೋ ನೋಡೋಣ. ಈ ಸಮಮಿತಿ ರೇಖಾಚಿತ್ರ ನೋಡಿ, ಒಂದಿದೆ, 1 ಡೈಮೆನ್ಷನ್ ದಪ್ಪದ ಒಂದು ಇದು ಲೈನ್ ಅನ್ನ ಎಳಿತಾ ಇದ್ದೇವೆ, ಕೆಳಗಡೆ ಬೇಸ್ ಅನ್ನ ಈ ತರ ಬರ್ಕೊಳ್ತಾ ಇದ್ದೀವಿ. ಹಾಗೆ ಉದ್ದ ನೋಡಿದಾಗ 5 ಇದೆ. ಸೊ 5 ಚುಕ್ಕಿನ ಒಂದು ನಾವು ನೋಡ್ಕೊಂಡು ಲೈನ್ ಅನ್ನ ಎಳೆಯುವಂತದ್ದು. ಅದೇ ರೀತಿ ಈ ಕಡೆ ಪಾರ್ಟ್ ಆಫ್ ಎಮ್ 5 ಮತ್ತೆ 3 ಇದೆ, ಅದನ್ನ ಹಿಂಗೆ ಎಳ್ಕೊಳ್ತಾ ಇದೀವಿ. ಈ ರೀತಿ ಅಡ್ಡವಾಗಿರುವಂತಹ ಒಂದು ಇದು ಎಷ್ಟು ಚುಕ್ಕೆಗೆ ಬರುತ್ತೋ ಅಷ್ಟು ಚುಕ್ಕೆ ಕೌಂಟ್ ಮಾಡಿ ಕಂಪ್ಲೀಟ್ ಮಾಡುವಂತಹದ್ದು. ಈ ರೀತಿ ಮುಂಭಾಗದ ಒಂದು ಪಾರ್ಟ್ ಅನ್ನ ಮುಗಿದಾಯ್ತು. ಹಾಗೆ ನಾವೀಗ ಸೈಡ್ ನಲ್ಲಿ ಕ್ರಾಸ್ ನಲ್ಲಿ ಮೂವ್ ಆಗ್ಬೇಕು. ಅದು 4 ಇದೆ ಇಲ್ಲಿ ಡೈಮೆನ್ಷನ್. ಸೊ 4 ಚುಕ್ಕಿಗಳಿಗೆ ಕೌಂಟ್ ಮಾಡ್ಕೊಂಡು ಆ ರೀತಿ ಇದೇ ರೀತಿ ಕಂಪ್ಲೀಟ್ ಮಾಡ್ತಾ ಹೋಗುವಂಥದ್ದು. ಚಿತ್ರದ ಎಲ್ಲಾ ಭಾಗಗಳನ್ನ ನೀವು ಚುಕ್ಕೆಗಳನ್ನ ಎಣಿಸ್ಕೊಳ್ತಾ ಕಂಪ್ಲೀಟ್ ಮಾಡ್ತಾ ಹೋಗೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಒಂದು ಸಮಮಿತಿ ರೇಖಾಚಿತ್ರವಾಗಿರುವಂತ. ಸೊ ಉಳಿದಿರುವಂತ ಭಾಗ ಕೆಳಗಡೆ ಒಂದು ಸಣ್ಣ ಗೆರೆಗಳನ್ನ ಎಳೆಯುವಂಥದ್ದು. ಅದಕ್ಕೇನು ನಾವು ಮೆಜರ್ ಮಾಡಬೇಕು ಅಂತಿಲ್ಲ. ಲಾಸ್ಟಿಗೆ ಅಲ್ಲಿ ಕಂಪ್ಲೀಟ್ ಮಾಡಿದ್ರಾಯ್ತು. ಇನ್ನೊಂದು ಲಾಸ್ಟ್ ಒಂದು ಅಡ್ಡ ಗೆರೆಯನ್ನ ಎಳಿಲಿಕ್ಕಿದೆ, ಅದನ್ನ ಒಂದು ಎಳೆದು ಡಯಾಗ್ರಾಮ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸೊ ಈ ರೀತಿ ಬೇರೆ ಬೇರೆ ಲೆಟರ್ಸ್ ಗಳನ್ನ ನೀವು ಮಕ್ಕಳಿಗೆ ಬಿಡಿಸ್ಲಿಕ್ಕೆ ಹೇಳ್ಬೋದು. ಕ್ಲಾಸ್ ನಲ್ಲಿ ಒಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು. ಓರೆಯಿಂದ ಸಮಮಿತಿ ರೇಖಾಚಿತ್ರಕ್ಕೆ ಕನ್ವರ್ಷನ್ ಕೂಡ ಕೊಡ್ಬೋದು. ನಾವು ಈ ಎಲ್ಲಾ ವಿಡಿಯೋವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ, ಕೇರಿಂಗ್ ವಿತ್ ಕಲರ್ ಅಲ್ಲಿ. ನೀವು ಅಲ್ಲಿ ಹೋಗಿ ಕೂಡ ಅದು ವೀಕ್ಷಣೆ ಮಾಡಬಹುದು. ಇನ್ನೊಂದು ಒಂದು ಶ್ಯಾಡೋ ಪ್ಲೇ, ನೆರಳಿನ ಆಟ, ಇದು ಬಹಳ ಇಷ್ಟಪಡ್ತಾರೆ ಮಕ್ಕಳು ಕ್ಲಾಸ್ ನಲ್ಲಿ. ನೀವು ನೆರಳನ್ನ ತೋರಿಸಿ ಆಬ್ಜೆಕ್ಟ್ಸ್ ಅನ್ನ ಅಂದ್ರೆ 3 ಆಯಾಮದ ಆಕೃತಿಯನ್ನ ನೀವು ಮಕ್ಕಳಿಗೆ ತೋರಿಸ್ಲೇಬಾರ್ದು, ಅದರ ನೆರಳನ್ನು ತೋರಿಸ್ಬೇಕು. ಸೊ ಇದು ಯಾವ ಆಕೃತಿ ಅಂತ ನೀವು ಪ್ರಶ್ನೆ ಹಾಕ್ಬೇಕು. ಸೊ ಆ ಒಂದು ಪ್ರಶ್ನೆ ಹಾಕಿದಾಗ ಆ ನೆರಳನ್ನು ನೋಡ್ಕೊಂಡು ಮಕ್ಕಳು ಅಲ್ಲಿ ಗೆಸ್ ಮಾಡ್ಬೇಕು. ಇದು ಒಂದು ಶಂಕು, ಇದು ಒಂದು ಆಯತಘನ, ಇದು ಚೌಕಘನ ಅನ್ನುವಂತಹ ಒಂದು ಆಟ ಇದು. ಸೊ ಇದಕ್ಕೆ ನೀವು ಈ ತರ ಸೆಟಪ್ ಮಾಡ್ಕೋಬಹುದು. ನಾವಿಲ್ಲಿ ತೋರಿಸಿರೋ ರೀತಿಯಲ್ಲಿ ಸಿಂಪಲ್ ಆಗಿ ಒಂದು ಟಾರ್ಚ್ ಅಥವಾ ಮೊಬೈಲ್ ಲೈಟ್ ಅನ್ನು ಬಳಸ್ಕೊಂಡು ಆಕೃತಿಗಳನ್ನ ಈ ರೀತಿ ನೀವು ಇಟ್ಕೊಂಡು ಮುಂದ್ಗಡೆ ಒಂದು ಹಾಳೆನ ಇಟ್ಬಿಟ್ರೆ ಅದರ ಒಂದು ನೆರಳು ನಿಮ್ಗೆ ಎದುರುಗಡೆ ಕಾಣಿಸುತ್ತೆ. ಯಾವ ಒಂದು ಆಕೃತಿ ಹಿಂದೆ ಇದೆ ಅಂತ ನಿಮ್ಗೆ ಗೊತ್ತಾಗಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಆ ಒಂದು ಆಕೃತಿ ಯಾವುದು, ಬೇರೆ ಬೇರೆ ವ್ಯೂ ಅಲ್ಲಿ ಹೇಗೆ ಕಾಣಿಸುತ್ತೆ ಅದು ಕೂಡ ನೀವು ಇಲ್ಲಿ ಮಕ್ಕಳಿಗೆ ತೋರಿಸ್ಬೇಕು. ಈಗ ಇಲ್ಲಿಗೆ ನಮ್ಮ ಒಂದು ಕಾನ್ಸೆಪ್ಟಿನ ಏನು ಪ್ರಸ್ತುತಿ ಇತ್ತೋ, 2 ಕಲಿಕಾ ಫಲಗಳ ಒಂದು ಪ್ರಸ್ತುತಿ, ಅದು ನಾವು ಇಲ್ಲಿ ಮುಗಿಸ್ತೇವೆ. ಈಗ ಒಂದು ನ್ಯಾಸ್ ಎಕ್ಸಾಮ್ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಿ ನೋಡೋಣ. ಈ ನ್ಯಾಸ್ ಎಕ್ಸಾಮ್ಸ್ ಗಳನ್ನ ಪ್ರತಿ 3 ವರ್ಷಕ್ಕೊಮ್ಮೆ, ನ್ಯಾಸ್ ಅಂದ್ರೆ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಅಂತ, ಇದು ದೇಶವ್ಯಾಪಿಯಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಒಂದು ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡುವಂತಹ ಎಕ್ಸಾಮು. ಇದು ತರಗತಿ 3, ತರಗತಿ 5, ತರಗತಿ 8 ಮತ್ತೆ 10ನೇ ತರಗತಿ ಮಕ್ಕಳಿಗೆ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಅಲ್ಲಿ ಮಾಡಿ ಅದಕ್ಕೆ ಒಂದು ಮಾರ್ಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಆ ಒಂದು ಸಿಸ್ಟಮ್ಸ್ ಅನ್ನ ಕೊಟ್ಕೊಂಡು ನಮ್ಮ ಒಂದು ಕಲಿಕೆ, ಮಕ್ಕಳ ಒಂದು ಕಲಿಕೆ ಹೇಗೆ ಆಗಿದೆ ಎನ್ನುವಂತಹ ಒಂದು ಮಾಡ್ತಾರೆ. ಈಗ ನೆಕ್ಸ್ಟಿನ ಒಂದು ನ್ಯಾಸ್ ಎಕ್ಸಾಮ್ಸ್ ಏನಿದೆಯೋ ಅದು ನಮ್ಮ ಕರ್ನಾಟಕದಲ್ಲಿ 2024ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ ಅಂತ ಸುದ್ದಿ ಆಗಿದೆ. ಹಾಗಾಗಿ ಆ ಒಂದು ಎಕ್ಸಾಮ್ ಬಗ್ಗೆ ಸ್ವಲ್ಪ ನೋಡೋಣ. ಮ್ಯಾಥ್ಸ್ ನಲ್ಲಿ ಏನೇನಿರುತ್ತೆ ಅಂತ. ತರಗತಿ 3 ಮತ್ತೆ ತರಗತಿ 6ನಲ್ಲಿ ಎಲ್ಲ ತೋರಿಸುವಂತಹ ಒಂದು, ತರಗತಿ 3 ಮತ್ತೆ ತರಗತಿ 5ರಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನು ನಾವು ಕವರ್ ಮಾಡ್ತಾರೆ. ಇದರ ಕಲಿಕಾ ಫಲಗಳು ಡಿಟೇಲ್ ಆಗಿ ಕೊಟ್ಟಿರ್ತಾರೆ ಅವ್ರ ವೆಬ್ಸೈಟ್ ಅಲ್ಲಿ ಕೂಡ. ಸೊ ಆಕೃತಿಗಳು, ಗಾತ್ರದ ತಿಳುವಳಿಕೆ, ಸಂಖ್ಯೆಗಳು, ಮಾನಸಿಕ ಗಣಿತ, ಹಣ, ಅಳತೆ, ತೂಕ, ಗಾತ್ರದ ಅಳತೆ, ಕಾಲ ದತ್ತಾಂಶ ವಿನ್ಯಾಸಗಳು, ಈ ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಈ ಒಂದು ಪ್ರಶ್ನೆ ಪೇಪರ್ ಏನಿದೆ ಅಂತಂದ್ರೆ 3 ಸಬ್ಜೆಕ್ಟ್ಸ್ ಮೇಲೆ ಇರುತ್ತೆ. ಟೋಟಲ್ ಆಗಿ 45 ಪ್ರಶ್ನೆ ಇರುತ್ತೆ. ಗಣಿತದಿಂದ 15 ಪ್ರಶ್ನೆ ಬರುತ್ತೆ. ಸೊ ಈ ಎಲ್ಲಾ ಪ್ರಶ್ನೆಗಳು ಒಂದು ವರ್ಡ್ ಪ್ರಾಬ್ಲಮ್ ಆಗೇ ಬರುತ್ತೆ. ಅದು ಒಂದು ಇಂಪಾರ್ಟೆಂಟ್ ಥಿಂಗ್ ನಾವು ನೆನ್ಪಿಟ್ಕೊಳ್ಬೇಕಾಗಿದೆ.
ಹಾಗೆ ಈ ಒಂದು ತರಗತಿ 8ರಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಆಗಿರ್ತವೆ. ಅದರ ಸಂಖ್ಯಾ ಪದ್ಧತಿ, ಬೀಜಗಣಿತ, ಅನುಪಾತ, ಸಮಾನುಪಾತ, ರೇಖಾಗಣಿತ, 3 ಆಯಾಮದ ಆಕೃತಿಗಳು, ಅದನ್ನ 2 ಆಯಾಮದಲ್ಲಿ ಪ್ರತಿನಿಧಿಸೋದು ಹೇಗೆ, ರಚನೆ ಮಾಡೋದು ಹೇಗೆ, ಆಮೇಲೆ ದತ್ತಾಂಶಗಳ ನಿರ್ವಹಣೆ, ನಕ್ಷೆಗಳ ಒಂದು ಪರಿಚಯ, ಅಂದ್ರೆ ಎಲ್ಲಾ ತರಹದ ಗ್ರಾಫ್ಸ್ಗಳು ಇದ್ರೊಳಗೆ ಬರ್ತವೆ. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ ಗಳ ಮೇಲೆ ಪ್ರಶ್ನೆಗಳನ್ನ ಅವರು ಕೇಳ್ತಾರೆ. ಟೋಟಲ್ ಆಗಿ 15 ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಒಂದೇ ಸ್ಟೆಪ್ ನಲ್ಲಿ ಸಾಲ್ವ್ ಮಾಡೋ ರೀತಿಯಲ್ಲಿ ಕೂಡ ಇರುತ್ತೆ. ಅದೇ ರೀತಿ ಕೆಲವೊಂದು ಪ್ರಶ್ನೆಗಳು ಮಲ್ಟಿಪಲ್ ಸ್ಟೆಪ್ಸ್ ಅಲ್ಲಿ, ಅಂದ್ರೆ 2-3 ಸ್ಟೆಪ್ಸ್ ನಲ್ಲಿ ಮಕ್ಕಳು ಯೋಚನೆ ಮಾಡಿ ಸಾಲ್ವ್ ಮಾಡೋ ರೀತಿ ಕೂಡ ಅದು ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ನಾವೇನ್ ತೋರಿಸ್ತಾ ಇದೀವೋ ಇಲ್ಲಿ ಸ್ಕ್ರೀನ್ ನಲ್ಲಿ, ನಾವು ಅಲ್ಲ ಹಳೆ ಒಂದು ಪ್ರಶ್ನೆ ಪತ್ರಿಕೆ ಒಂದು ಸ್ಕ್ರೀನ್ ಶಾಟ್ ಅನ್ನು ತಗೊಂಡಿದ್ದೀವಿ. ಈ ಸ್ಕ್ರೀನ್ ಶಾಟ್ ಅಲ್ಲಿ ಕೆಲವೊಂದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮಕ್ಕಳಿಗೆ ತರಗತಿ 3 ಮತ್ತು ತರಗತಿ 5ರ ಮಕ್ಕಳಿಗೆ ಓದಿ ಹೇಳ್ತಾರೆ. ಅಲ್ಲಿ ಏನ್ ಇನ್ವಿಜಿಲೇಟರ್ಸ್ ಬರ್ತಾರೋ ಎಕ್ಸಾಮ್ ಮಾಡ್ಲಿಕ್ಕೆ ಪ್ರಶ್ನೆಯನ್ನ ಓದಿ ಹೇಳ್ತಾರೆ. ಅದು ಹೇಳಲಿಕ್ಕೆ ಒಂದು 30ರಿಂದ 45 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಆಮೇಲೆ ಮಕ್ಕಳಿಗೆ ಅದನ್ನ ಆ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ 2 ನಿಮಿಷದ ಒಂದು ಅವಕಾಶ ಇರುತ್ತೆ. 2 ನಿಮಿಷ ಆದ್ಮೇಲೆ ಅವ್ರು ನೆಕ್ಸ್ಟ್ ಪ್ರಶ್ನೆಗೆ ಹೊರಟೋಗ್ತಾರೆ. ಹಾಗಾಗಿ ಇದು ಟೋಟಲ್ ಆಗಿ ನಾವು ನೋಡಿದ್ರೆ ಇದು ಒಂದು ಎಕ್ಸಾಮ್ ನಲ್ಲಿ ಒಂದು 45 ಪ್ರಶ್ನೆ ಇದೆ ಅಂತಂದ್ರೆ 1.5 ಗಂಟೆ ಒಂದು ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬಹುದು. ಈ ಪ್ರಶ್ನೆ ಪೇಪರ್ ಅಲ್ಲಿ ಆನ್ಸರ್ ಮಾಡೋ ರೀತಿ ಹೇಗಿರುತ್ತೆ ಅಂದ್ರೆ 4 ಆಪ್ಷನ್ಸ್ ಇದ್ರೆ ABCD ಅಂತ, ಆ ಒಂದು ಯಾವ ಆಪ್ಷನ್ ಸರಿ ಅಂತ ಅನ್ಸುತ್ತೋ, ಈ 4ರಲ್ಲಿ ಯಾವ್ದೋ ಒಂದು ಆಪ್ಷನ್ ಮಾತ್ರ ಸರಿ ಇರುವಂತದ್ದೇ ಕೊಡ್ತಾರೆ ಅವರು. ಮಲ್ಟಿಪಲ್ ಆನ್ಸರ್ ಸರಿ ಇರೋ ಹಾಗೆ ಕೊಡಲ್ಲ. 4ರಲ್ಲಿ ಒಂದೇ ಸರಿ ಇರುತ್ತೆ. ಅದು ಸರಿ ಯಾವ್ದಿದೆಯೋ ಅದನ್ನ ಈ ತರ ಸರ್ಕಲ್ ಮಾಡ್ಬೇಕು ಆಪ್ಷನ್ ಪಕ್ಕದ. ಇದು 3 ಮತ್ತೆ 5ನೇ ತರಗತಿಗೆ ಈ ರೀತಿ ಒಂದು ಸರ್ಕಲ್ ಮಾಡುವ ಹಾಗೆ ಮಕ್ಕಳು ಮಾಡ್ಬೇಕು. ಯಾವ ಒಂದು ಆಪ್ಷನ್ ಸರಿ ಇದೆ ಅಂತ ಈ ರೀತಿ ಸರ್ಕಲ್ ಮಾಡ್ಬೇಕು. ಇನ್ನು 8ನೇ ತರಗತಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ OMR ಶೀಟ್ ಕೊಟ್ಬಿಡ್ತಾರೆ. ಯಾವ ಆಪ್ಷನ್ ಸರಿ ಇದೆಯೋ ಆ ಆಪ್ಷನ್ ಅನ್ನ ನಾವು ಈ ತರ ಡಾರ್ಕನ್ ಮಾಡ್ಬೇಕು ಪೆನ್ಸಿಲ್ ಅನ್ನ ಬಳಸ್ಕೊಂಡು. ಈಗ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, ಈ 2ನೇ ಆಪ್ಷನ್ ಸರಿ ಇದೆ ಅಂತ 2ನೇ ಆಪ್ಷನ್ ಸಂಪೂರ್ಣವಾಗಿ ಈ ತರ ಡಾರ್ಕನ್ ಮಾಡ್ಬೇಕು. ಟಿಕ್ ಮಾರ್ಕ್ ಮಾಡಿದ್ರೆ, ಅರ್ಧ ಡಾರ್ಕನ್ ಮಾಡಿದ್ರೆ ಅದೆಲ್ಲ ಸರಿ ಹೋಗಲ್ಲ. ಸೊ ಈ ರೀತಿಯಾದಂತಹ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀವಿ ಅಷ್ಟೇ. ಇನ್ನು ನ್ಯಾಸ್ ಪ್ರಶ್ನೆಗಳು ಹೇಗಿರ್ತವೆ, ಇದು ತರಗತಿ 5ರದ್ದು ನಾವು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. ಇಲ್ಲಿ ನಾವು ನೋಡೋ ರೀತಿ ಪ್ರತಿಯೊಂದು ಕ್ವಶನ್ ಈ ರೀತಿನೇ ಇರುತ್ತೆ. ಅಪ್ಲಿಕೇಶನ್ ಬೇಸು, ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂತದ್ದು, ಆ ಒಂದು ಕಲಿಕಾ ಫಲಕ್ಕೆ ಅದನ್ನ ಕವರ್ ಆಗುವ ಹಾಗೆ ಒಂದು ಪ್ರಶ್ನೆಗಳನ್ನ ಬರ್ತಾ ಹೋಗ್ತದೆ. ಈಗ ನೀವು ಮೊದಲನೇ ಪ್ರಶ್ನೆ ನೋಡಿದ್ರೆ ಒಂದು ಸೈಕಲ್ ನಲ್ಲಿ 2 ಚಕ್ರಗಳಿದೆ. ಹಾಗೆ ಅಲ್ಲಿ ಇನ್ನೊಂದು ಸೈಕಲ್ ತೋರಿಸಿದ್ದಾರೆ, ಅದ್ರಲ್ಲಿ 3 ಚಕ್ರಗಳಿವೆ. 2 ಚಕ್ರದ 3 ಸೈಕಲ್ಗಳಲ್ಲಿ ಹಾಗೂ 3 ಚಕ್ರದ 2 ಸೈಕಲ್ಗಳಲ್ಲಿ ಒಟ್ಟು ಎಷ್ಟು ಚಕ್ರಗಳಿವೆ ಎನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಮಗು ಯೋಚನೆ ಮಾಡ್ಬೇಕಾಗುತ್ತೆ, 2 ಚಕ್ರದ ಒಂದು ಸೈಕಲ್ ಇದೆ, ಅದು ಎಷ್ಟಿದೆ ಅಂತಂದು. ಸೊ ಟೋಟಲ್ ಅದು ಎಷ್ಟಾಗತ್ತೆ ಅಂತ, ಅದ್ರೊಳಗೆ ಎಷ್ಟು ಚಕ್ರ ಬರುತ್ತೆ ಅಂತ. ಅದೇ ರೀತಿ 3 ಚಕ್ರದ ಎಷ್ಟು ಸೈಕಲ್ ಇದೆ, 2 ಸೈಕಲ್, ಸೊ 6 ಚಕ್ರ ಆಗುತ್ತೆ. ಸೊ ಅದನ್ನ ಕೂಡಿಸಿ ಎಷ್ಟು ಟೋಟಲ್ ಆಗುತ್ತೆ ಅಂತ ಒಂದು ಆನ್ಸರ್ ಅನ್ನ ಮಾಡೋಗ್ತಾರೆ. ಅದೇ ರೀತಿ ನೀವು ರೈಟ್ ಸೈಡ್ ಅಲ್ಲಿ 2ನೇ ಪ್ರಶ್ನೆ ಬಲಭಾಗದಲ್ಲಿ ನೋಡ್ಬೋದು. ಅಂಗಡಿಗೆ ಹೋಗಿ ವಸ್ತುವನ್ನ ಖರೀದಿಸ್ತೀವಿ. ತೈಲದಲ್ಲಿ ತೈಲ, ಅಕ್ಕಿ ಮತ್ತೆ ಸಕ್ಕರೆದು ಒಂದು ಪ್ರಮಾಣ ಅಂದ್ರೆ ಎಷ್ಟು ದುಡ್ಡಾಗುತ್ತೆ, ಅದು ಒಂದು ಯೂನಿಟಿಗೆ ಇರುತ್ತೆ. ಆಕ್ಚುಲಿ ಎಷ್ಟಿದೆ, ಇಷ್ಟು ಖರೀದಿ ಮಾಡಿದೀವಿ. ಅಂಗಡಿಯವನಿಗೆ ನಾವು 1000 ರೂಪಾಯಿ ಕೊಡ್ತಾನೆ, ಅವ್ನು ನಮ್ಗೆ ವಾಪಸ್ ಎಷ್ಟು ಕೊಡಬೇಕು ಅಂದ್ರೆ ಇಲ್ಲಿ ತೈಲ, ಅಕ್ಕಿ, ಸಕ್ಕರೆಯ ಟೋಟಲ್ ಮಾಡಬೇಕು, ಮೊತ್ತ ಎಷ್ಟಿದೆ ಅಂತ ಕಂಡುಹಿಡಿಬೇಕು. 1000ಕ್ಕೆ ಅದನ್ನ ಮೈನಸ್ ಮಾಡ್ಬೇಕು, ವ್ಯವಕಲನ ಮಾಡಿ. ಇದು ಮಲ್ಟಿಪಲ್ ಲೇಯರಿನ ಪ್ರಶ್ನೆ ಆಗಿದೆ. ಅಂದ್ರೆ ಇಲ್ಲಿ 2 ಹಂತದಲ್ಲಿ ಯೋಚನೆ ಮಾಡುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಪ್ರಶ್ನೆಗಳು ನ್ಯಾಸ್ ಒಂದು ಪ್ರಶ್ನೆ ಪೇಪರ್ ಅಲ್ಲಿ ನಾವು ನೋಡಬಹುದು. ನಮ್ಮ ಎಲ್ಲ ಹಳೆ ಮಾಡ್ಯೂಲ್ಸಿನ ನಾವು ಇಷ್ಟೊಂದು 6+1 ಇವತ್ತಿಂದು 7 ಮಾಡ್ಯೂಲ್ ಅನ್ನು ನಾವು ಕವರ್ ಮಾಡಿದೀವಿ. ಅದ್ರೊಳಗೆ ನಾವು ನಂಬರ್ ಆಪರೇಷನ್ಸ್, ಮಾನಸಿಕ ಗಣಿತ, ರಿಯಲ್ ಲೈಫಿನ ಒಂದು ಕಾನ್ಸೆಪ್ಟ್ಸ್, ಗಣಿತದಲ್ಲಿ ಏನೇನ್ ಬರುತ್ತೆ, ಎಸ್ಟಿಮೇಷನ್, ಕಂಪ್ಯಾರಿಸನ್, ಟೈಮ್ ಡ್ಯೂರೇಷನ್, ಪ್ಯಾಟರ್ನ್, ಆಲ್ಜಿಬ್ರಾ ಹೋದ್ ಸತಿ ಮಾಡಿರುವಂತಹ ಒಂದು ಮಾಡ್ಯೂಲ್ ಅಲ್ಲಿ ಈ ಎಲ್ಲಾ ಮಾಡ್ಯೂಲ್ ಅನ್ನು ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಇದೆಲ್ಲಾ ಲಿಂಕ್ ಕೂಡ ಲಭ್ಯವಿದೆ, ಇದನ್ನು ಕೂಡ ಶೇರ್ ಮಾಡ್ತೀವಿ ನಿಮ್ ಜೊತೆ. ನೀವು ನಮ್ಮ ಒಂದು ಯೂಟ್ಯೂಬ್ ಸೈಟ್ ನಲ್ಲಿ ಹೋಗಿ ಈ ಎಲ್ಲಾ ಮಾಡ್ಯೂಲ್ ಅನ್ನ ನೀವು ರಿವಿಸಿಟ್ ಮಾಡಬಹುದು, ಮತ್ತೆ ನೋಡ್ಬೋದು ಅಂತ ನಾವಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಕೇರಿಂಗ್ ವಿತ್ ಕಲರ್ ಟೀಚೋಪಿಯಾ ಅದ್ರೊಳಗೆ ನೀವು ಹೋದ್ರೆ ಅಲ್ಲಿ ಅಭ್ಯಾಸ ಹಾಳೆಗಳು ನಿಮ್ಗೆ ಸಿಗುತ್ತೆ. ಈ ಅಭ್ಯಾಸ ಹಾಳೆಗಳಲ್ಲಿ ನಿಮ್ಗೆ ಈ ನ್ಯಾಸ್ ಎಕ್ಸಾಮಿಗೆ ಕನೆಕ್ಟ್ ಆಗುವಂತೆ ನಾವು ತುಂಬಾ ಪ್ರಶ್ನೆಗಳನ್ನ, ಬೇರೆ ಬೇರೆ ಲೆವೆಲ್ ಪ್ರಶ್ನೆಗಳನ್ನ ನಾವಿಲ್ಲಿ ಹಾಕಿದೀವಿ. ಇದನ್ನು ಕೂಡ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೋದು. ಈ ಒಂದು ಅಭ್ಯಾಸ ಹಾಳೆಗಳಲ್ಲಿ ಬರೀ ಪ್ರಶ್ನೆ ಮಾತ್ರ ಇಲ್ಲ, ಅದಕ್ಕೆ ಸರಿಯಾದ ಒಂದು ಡೀಟೇಲ್ಡ್ ಆನ್ಸರ್ಸ್ ಅನ್ನು ನಾವು
ಎಕ್ಸ್ಪ್ಲನೇಟರಿ ಆನ್ಸರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನೀವು ವಿಸಿಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅದೇ ರೀತಿ ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳ ಕಾನ್ಸೆಪ್ಟ್ಸಿನ ಒಂದು PBLsಗಳು ನಮ್ಮಲ್ಲಿ ಲಭ್ಯವಿದೆ. ಅದೇ ರೀತಿ ಲೆಸನ್ ಪ್ಲಾನ್ಗಳು, ಪಾಠ ಯೋಜನೆಗಳು ಲಭ್ಯವಿದೆ. ಹಾಗೆ ವಿವಿಧ ರೀತಿಯಾದಂತಹ ಎಕ್ಸ್ಪ್ಲೇನರ್ ವಿಡಿಯೋಗಳು ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡ್ಬೋದು.